यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनर द्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशपदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचये निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्त्यस्तु असेड्सन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृत कल्मषापहे अद्य श्रीमद्भागवते सप्तमस्कन्धान्तरकथा प्रारम्भे सति किञ्चित् पूर्वकथानुवादः हरिः ओम हरिः ओम हरिः ओम ನಿನ್ನೆ ದಿನ ಚಾತುರ್ವರ್ಣ್ಯದ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿದ್ದೆ. ಚಾತುರ್ವರ್ಣ್ಯ ಸಮಾಜದ ವಿಘಟನಕ್ಕೆ ಕಾರಣವಾಗುವುದಿಲ್ಲ, ಡಿಸ್ಕ್ರಿಮಿನೇಷನ್ಗೆ ಕಾರಣವಾಗುವುದಿಲ್ಲ. ಅದು ಭಗವಂತನ ಆರಾಧನೆಯ, ಪರಮಾತ್ಮ ಅಲ್ಲಿ ಹುಟ್ಟಿಸಿದ್ದಾನೆ ಆ ವರ್ಣದಿಂದ ಪರಮಾತ್ಮ, ವರ್ಣದ ಧರ್ಮದಿಂದ ಪರಮಾತ್ಮನ ಆರಾಧನೆ. ಹಿಂದಿನ ಕಾಲಕ್ಕೆ ರಾಜರು ಸಮರ್ಥರಿದ್ದರು, ಆ ವೃತ್ತಿಯವರಿಗೆ ಇದೇ ರೀತಿ ಅವರಿಗೆ ಅಷ್ಟೇ ಇದೇ ಕೆಲಸವನ್ನು ಕೊಡ್ತಾಯಿದ್ರು. ಈಗಿನ ಸಮಾಜ ವ್ಯವಸ್ಥೆಯಲ್ಲಿ ಹಾಗಿಲ್ಲ. ಆದ್ದರಿಂದಾಗಿ ನಾವು ಅದನ್ನು
ಭಗವಂತನ ಆರಾಧನೆಯ ಸಾಧನ ಅಂತ ತಿಳ್ಕೊಂಡಂತೇಳಿ ಅನ್ನೋದನ್ನು ಇಟ್ಟುಕೊಂಡು ಸಮಾಜದಲ್ಲಿ ಹೇಗೆ ವ್ಯವಹಾರ ಇದರಲ್ಲಿದ್ದೇವೆ ಹಾಗೆ ವ್ಯವಹಾರ ಇಟ್ಟುಕೊಂಡು ಮನೆಗೆ ಬಂದ ಆ ಕ್ಷಣಕ್ಕೇನೆ ನಮ್ಮ ಸಾಧನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ, ಧೈರ್ಯ ಇದ್ದರೆ, ಆ ರೀತಿಯಾಗಿರ್ತಕ್ಕಂಥ ಆರಂಭದ ಸಾಧನೆ ಇದ್ದರೆ, ನಾನು ಇದೇ ವೃತ್ತಿಯಿಂದಲೇ ಉಪಜೀವನ ಮಾಡ್ತೇನೆ, ಒಪ್ಪತ್ತೂಟ ಸಿಕ್ಕರೂ ಪರವಾಗಿಲ್ಲ ಅಂತಿಕೊಂಡಂತನ್ನುವ ಅನೇಕ ನಮ್ಮ ಎಲ್ಲ ವಿದ್ಯಾಪೀಠದ ಅನೇಕ ವಿದ್ಯಾರ್ಥಿಗಳು ಕೇವಲ ಇದೇ ವೃತ್ತಿ, ಶುದ್ಧವಾಗಿರ್ತಕ್ಕಂಥ ವೃತ್ತಿಯಿಂದ ಇವತ್ತಿನ ದಿನಗಳಲ್ಲಿಯೂ ಕೂಡ ತಮ್ಮ ಉಪಜೀವನ ನಡೆಸ್ತಾ ಇದ್ದಾರೆ. ದೇವರು ಯಾರಿಗೂ ಉಪವಾಸ ಇಟ್ಟಿಲ್ಲ. ಗಾಯತ್ರಿ ಮಂತ್ರ ಮಾಡ್ತಕ್ಕಂಥವನು ಉಪವಾಸ ಬೀಳೋದಿಲ್ಲ. ಇರಲಿ, ಗುಣಕರ್ಮ ವಿಭಾಗಶಃ ಅರ್ಥವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಸಾತ್ವಿಕ ರಾಜಸ ಗುಣದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅತಿ ಸತ್ವ, ಆನಂತರ ಉಳಿದವರಿಗಿಂತ ರಜೋಗುಣದ ಹೆಚ್ಚು, ಕಿಂಚಿತ್ ತಮೋಗುಣ, ಇಂಥ ಈ ಸ್ವಭಾವದ ವ್ಯಕ್ತಿಗಳಿಗೆ ಪರಮಾತ್ಮ ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿಸ್ತಾನೆ. ಯಾಕೆ ಇವರಿಗೆ ಹೊಡೆದಾಟ ಬಡದಾಟ ಯುದ್ಧ ಗಿದ್ದ ಎಲ್ಲೋ ಅಪರೂಪ ವ್ಯಕ್ತಿಗೆ ಆಗಬಹುದು, ಎಲ್ಲರಿಗಾಗೋದಿಲ್ಲ. ಎರಡನೇವನಿಗೆ ಕ್ಷಾತ್ರ ತೇಜಸ್ಸು, ರಾಜಸ ಗುಣ ಉಳಿದೋರ್ಗಿಂತಲೇ ಹೆಚ್ಚು, ಸತ್ವಗುಣ ಬ್ರಾಹ್ಮಣರಿಗಿಂತ ಕಡಿಮೆ. ವಿಶಿಷ್ಟ ಸಂದರ್ಭದಲ್ಲಿ ಮಾತ್ರ ತಮೋಗುಣದ ಉನ್ನಾಹ, ಯುದ್ಧಾದಿಗಳ ಸಂದರ್ಭದಲ್ಲಿ ಈ ಸ್ವಭಾವ ಇರತಕ್ಕಂಥವರನ್ನು ಪರಮಾತ್ಮ ಕ್ಷತ್ರಿಯರನ್ನು ಹುಟ್ಟಿಸ್ತಾನೆ. ಸಾತ್ವಿಕ ಗುಣ, ರಜೋಗುಣ, ತಮೋಗುಣ ಸ್ವಲ್ಪ 50-50 ಇದ್ದಲ್ಲಿ ವೈಶ್ಯರ ಆ ಸ್ವಭಾವದ ಜನರನ್ನು ವೈಶ್ಯರಾಗಿ ಹುಟ್ಟಿಸ್ತಾನೆ. ಯಾಕೆ ಎಲ್ಲ ಸ್ವಭಾವದ ಜನ, ಅನೇಕ ವಿಭಿನ್ನ ಸ್ವಭಾವದ ಜನರು ಎಲ್ಲರಿಗೂ ಪರಮಾತ್ಮ ನ್ಯಾಯ ಮಾಡ್ತಾನೆ. ಯಾರನ್ನು ಹಾಗಿದೆ ಹೇಗಿದೆ ಹೋಗು ಅಂತ ತಿಳ್ಕೊಂಡು ಅಂತೇಳಿ. ಕಿಂಚಿತ್ ಸತ್ವ ಹೆಚ್ಚು, ರಜೋಗುಣಕ್ಕಿಂತ ತಮೋಗುಣ ಹೆಚ್ಚು, ಅದಕ್ಕಿಂತಲೂ ಕಡಿಮೆ ರಜೋಗುಣ, ಈ ಸ್ವಭಾವದಿಂದ ಯುಕ್ತವಾಗಿರ್ತಕ್ಕಂಥವರನ್ನು ಪರಮಾತ್ಮ ಶೂದ್ರ ವರ್ಣದಲ್ಲಿ ಹುಟ್ಟಿಸಿ ಅವರಿಗೆ ಅದೇ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಒಪ್ಪಿಸ್ತಾನೆ. ಆದ್ದರಿಂದ ಗುಣಕರ್ಮ ವಿಭಾಗಶಃ ಭಗವಂತನು ಮಾಡಿದ ವಿಭಾಗವೇ ಹೊರತು ನಾವು ಅವನನ್ನು ನೋಡಿ ಇವನು ಸಾತ್ವಿಕನಿದ್ದಾನೋ ರಾಜಸನಿದ್ದಾನೆಯೋ ಇವನು ಬ್ರಾಹ್ಮಣ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಆಗ್ತದ ನಮ್ಮ ಕಡೆಯಿಂದ. ಒಂದು ಪೇಪರ್ 3 ಜನ ಅಧ್ಯಾಪಕರಿಗೆ ಕೊಡಿ, ಅಷ್ಟೇ ಮಾರ್ಕ್ಸ್ ಬೀಳೋದಿಲ್ಲ. ಒಬ್ಬ ವ್ಯಕ್ತಿ ಅಭಿವ್ಯಕ್ತಿಗೆ ಹೆಚ್ಚು ಮಾರ್ಕ್ಸ್ ಕೊಡ್ಬೋದು, ಒಬ್ಬ ವ್ಯಕ್ತಿ ನೀಟ್ನೆಸ್ಸಿಗೆ ಹೆಚ್ಚು ಮಾರ್ಕ್ಸ್ ಕೊಡ್ಬೋದು, ಇನ್ನೊಬ್ಬ ವ್ಯಕ್ತಿ ಪಾಯಿಂಟ್ಸಿಗೆ ಮಾರ್ಕ್ಸ್ ಹೆಚ್ಚಿಗೆ ಕೊಡ್ಬೋದು. ಅವರವರ ದೃಷ್ಟಿಕೋನದ ಅಂದ ಮೇಲೆ ಒಬ್ಬ ವ್ಯಕ್ತಿಯ ಪೂರ್ತಿ ಜೀವನ ವ್ಯಾಲ್ಯೂಯೇಷನ್ ನಾವು ಮಾಡಲಿಕ್ಕೆ ಆಗ್ತದೆಯಾ? ಆದ್ದರಿಂದ ಮಯ ಅಂತಕೊಂಡಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಅದು ಕೆಳಗೇನು ಹೇಳ್ತಾನೆ, ತಸ್ಯ ಕರ್ತಾರಪಿ ಮಾಂ ವಿದ್ಧಿ. ಈ ಚಾತುರ್ವರ್ಣದ ಸೃಷ್ಟಿಕರ್ತ ನಾನೇ, ನೀವಲ್ಲ. ಹಾಗಾದರೆ ನಿನಗೆ ಯಾರು ನಿಯಮವನ್ನು ಮಾಡಿದ್ದವರು ಅಂತಂದರೆ ನನಗೆ ಯಾರು ನಿಯಮ ಮಾಡ್ತಕ್ಕಂಥವರಿಲ್ಲ, ನಾನು ಸ್ವತಂತ್ರ. ವಿಧಿ ಅಕರ್ತಾರಂ ಅವ್ಯಯಂ. ಇನ್ನು ನಾನು ಬ್ರಾಹ್ಮಣರ ವರ್ಣದ ವಿಚಾರದಲ್ಲಿ ಷೋಡಶ ಸಂಸ್ಕಾರದ ಬಗ್ಗೆ ನಾನು ನಿನ್ನೆ ವಿವರಣೆ ಮಾಡಿದ್ದೇನೆ. ವಿವರಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಸಂಸ್ಕಾರಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಶಾಸ್ತ್ರಕಾರರು ಹೇಳ್ತಾರೆ, ನೀನು ಟಾಟಾ ಬಿರ್ಲಾ ಆಗಲಿಕ್ಕೆ ಹುಟ್ಟಿಲ್ಲ. ಹೆಚ್ಚು ವೇಳೆಯನ್ನು ಅಧ್ಯಯನ, ಚಿಂತನ, ವ್ರತ ನಿಯಮ, ಉಪವಾಸದ ಪಾವಿತ್ರ್ಯದಿಂದ ಜಗತ್ತಿಗೆ ಉಪಕಾರ ಮಾಡಲಿಕ್ಕೆ ಹುಟ್ಟಿದ್ದಿ. ಅದಕ್ಕೆ ಬ್ರಾಹ್ಮಣ ಕೇಳಿದೆ, ಹಾಗಾದರೆ ನಾವು ಉಪಜೀವನ ಏನು, ಹೊಟ್ಟೆ ತುಂಬತಕ್ಕಂಥ ಕ್ರಮ ಏನು? ಅದಕ್ಕೆ ಭಾಗವತ ಹೇಳ್ತಾರೆ, ಜನ್ಮ ಕರ್ಮಾವದಾತಾನಾಂ ಕ್ರಿಯಾಶ್ಚ ನಿಗಮೋದಿತಃ ವಿಪ್ರಸ್ಯ ಅಧ್ಯಾಪನಾದೀನಿ ತಥೋ ಅನ್ಯಸ್ಯ ಪ್ರತಿಗ್ರಹ. ಭಾಳ ಲಕ್ಷ್ಯ ಕೊಟ್ಟು ಕೇಳಿ, ಯಾಕಂದ್ರೆ ಕೇಳ್ತಕ್ಕಂಥವರಲ್ಲಿ
ಬ್ರಾಹ್ಮಣರ ಸಂಖ್ಯೆ ಹೆಚ್ಚಿರೋದರಿಂದಾಗಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇನೆ. ಕಾಮನ್ 30 ಧರ್ಮಗಳನ್ನು ಹೇಳಿ ಆಗಿದೆ. ಅವ್ರು ಹೇಳ್ತಾರೆ, ಬ್ರಾಹ್ಮಣ 3ರಿಂದ ಯಜ್ಞ ಮಾಡಿ ಅದರಿಂದ ಬಂದ ದಕ್ಷಿಣೆಯಿಂದ, ಅಧ್ಯಾಪನ ಮಾಡಿ ಅದರಿಂದ ಬಂದ ದಕ್ಷಿಣೆಯಿಂದ, ಆ ನಂತರ ದಾನ ಕೊಟ್ಟಾಗ ಆ ದಾನವನ್ನು ಸ್ವೀಕರಿಸುವುದರಿಂದ ತನ್ನ ಉಪಜೀವನ ಮಾಡಬಹುದು. ಆದರೆ ಯಾರಿಂದ ದಾನ ತೆಗೆದುಕೊಳ್ಬೇಕು, ಯಾರಿಂದ ಯಾರಿಗೆ ತಾನು ಹೋಮಾದಿಗಳನ್ನು ಮಾಡಿಸಿ ಯಾರಿಗೆ ಮಾಡಿಸ್ಬೇಕು ಅಂತ ತಿಳ್ಕೊಂಡಂತಂದರೆ, ಯಾವನ ಜನ್ಮ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಸವರ್ಣದಲ್ಲಿ ಆಗಿದೆ, ಸವರ್ಣದಲ್ಲಿ ಆದವನ ಪೌರೋಹಿತ್ಯವನ್ನು ಸ್ವೀಕಾರ ಮಾಡಬೇಕು. ಅಂಥವನಿಗೆ ಶಿಷ್ಯನಾಗಿ ಸ್ವೀಕರಿಸಬೇಕು. ಆ ನಂತರ ದಾನ ತೆಗೆದುಕೊಳ್ಬೇಕು. ತಮ್ಮ ತಮ್ಮ ವರ್ಣದಲ್ಲಿ ಆಯ ವರ್ಣದಲ್ಲಿ ಹುಟ್ಟಿರ್ತಕ್ಕಂಥವರು, ಅವರ ಕರ್ಮ ಕಳ್ಳರು, ದೊರಡೆಕೋರರು, ಆ ನಂತರ ರೀತಿಯಾಗಿರ್ತಕ್ಕಂಥ ರಾಜಕೀಯ ಪ್ರಜೆಗಳನ್ನು ಲೂಟ್ ಮಾಡ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು, ಇವರಿಂದ ಒಂದು ಪೈಸಾ ತೆಗೆದುಕೊಳ್ಬೇಡಿ ಅಂತ ಹೇಳ್ಕೊಳ್ತಾರೆ. ಯಾಕೆ? ಆ ದುಡ್ಡು ನಮ್ಮನ್ನು ಕೆಡಿಸ್ತದೆ. ಯಾವ ವ್ಯಕ್ತಿಯಿಂದ ನಾನು ಹಣ ತೆಗೆದುಕೊಳ್ತೇನೆ ಅಂತ ಅನ್ನೋದು ಆ ದ್ರವ್ಯ ಶುದ್ಧಿ ಬಹಳ ಮಹತ್ವಪೂರ್ಣವಾದದ್ದು. ದ್ರವ್ಯ ಶುದ್ಧಿ ಇಲ್ಲ, ಆ ಮನುಷ್ಯನ ಮನಸ್ಸು ವಿಕೃತವಾಗ್ತದೆ. ಬ್ರಾಹ್ಮಣನ ಮನಸ್ಸು ಅಧ್ಯಯನ ಅಧ್ಯಾಪನಗಳಿಂದ ಬೇರೆ ದಾರಿಗೆ ಹೋಗ್ತದೆ. ಜನ್ಮ ಕರ್ಮ ಅವಧಾತಾನಾಂ, ಜನ್ಮದಿಂದಲೂ ಕರ್ಮದಿಂದಲೂ ಯಾರು ಪವಿತ್ರವಾದ ರೀತಿಯಲ್ಲಿದ್ದಾರೆ, ಶಾಸ್ತ್ರೋಕ್ತ ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನೆಲ್ಲರೂ ಮಾಡ್ತಾ ಇದ್ದಾರೆ, ಅಂಥವರ ಯಾಜನ, ಅಂಥವರ ಅಧ್ಯಾಪನ, ಅಂಥವರಿಂದ ದಾನ ದಕ್ಷಿಣೆಯನ್ನು ಸ್ವೀಕರಿತೀವಿ. ಯಾವನೊಬ್ಬ ಮಗಳರಿದ್ದಾನೆ, 1 ಲಕ್ಷ ರೂಪಾಯಿ ಕೊಡ್ತಾನೆ, ನಮ್ಮ ಆಚಾರ್ಯರಿಗೆ ಒಬ್ಬ ವ್ಯಾಪಾರಿ ಸೋಮಯ್ಯ ಅಂತೇಳಿ ವಿದ್ಯಾವಿಹಾರದಲ್ಲಿ ದೊಡ್ಡ ಸೋಮಯ್ಯ ಇನ್ಸ್ಟಿಟ್ಯೂಷನ್ ಇದೆ, ಕಾಲೇಜ್ಗಳು ಎತ್ತಾಗೆಲ್ಲ ಇವೆ. ಅವರು 1970-85 ಮಧ್ಯದಲ್ಲಿ 1 ಕೋಟಿ ರೂಪಾಯಿ ನಿಮಗೆ ವಿದ್ಯಾಪೀಠ ಕಟ್ಟಿಸಿಕೊಡ್ತೇನೆ, ಅಲ್ಲಿ ಒಂದು ಸರೋವರ ಕಟ್ಟಿಸಿಕೊಡ್ತೇನೆ, ಆಶ್ರಮದ ವಾತಾವರಣ ಮಾಡಿಕೊಡ್ತೇನೆ. ಅವನದೇ ವಿಶಾಲವಾದ ಸ್ಥಳ ಇತ್ತು. ಈ ಸ್ಥಳದಲ್ಲಿ ಒಂದು ಆಶ್ರಮದ ಟೈಪ್ನಲ್ಲಿ ಕ್ರಮದಲ್ಲಿ ನಾನು ನಿಮಗೆ ಮಾಡಿಕೊಡ್ತೇನೆ, ನಿಮ್ಮ ವಿದ್ಯಾಪೀಠ ಅಲ್ಲಿ ಸ್ಥಾಪನೆ ಮಾಡಿ ಅಂತ. ನಾವೆಲ್ಲ ಆಚಾರ್ಯರಿಗೆ ಭಾಳ ಚಲೋ ಐತ್ರಿ, ಮಾಡಿ. ಆಚಾರ್ಯ ಹೇಳಿದರು, ವ್ಯಾಪಾರದಿಂದ ಬಂದ ಹಣ, ಆ ವ್ಯಕ್ತಿ ಭಾಳ ಒಳ್ಳೆಯವನು, ಸಾತ್ವಿಕ, ಆದರೆ ಅದರಲ್ಲಿ ಎಷ್ಟು ಪುಣ್ಯ ಇದೆ ಎಷ್ಟು ಪಾಪ ಇದೆ ಗೊತ್ತಿಲ್ಲ. ನಮ್ಮ ಹತ್ರ ಬಂದು 10, 50, 100 ರೂಪಾಯಿ ಕೊಡ್ತಕ್ಕಂಥವ್ರು ನಮ್ಗೆ ಗೊತ್ತಿದೆ, ಸಂಧ್ಯಾ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ತಿಳ್ಕೊಂಡು ಅಂತ ಹೇಳಿ, ಆದ್ದರಿಂದ ಅದು ಬೇಡ ಅಂತ ತಿಳ್ಕೊಂಡು ಅಂತ ಹೇಳಿ. ಸಾಮಾನ್ಯ ವ್ಯಕ್ತಿಗಳು ಯಾರು ಸಂಧ್ಯಾವಂದನ ಮಾಡಿಕೊಂಡು ಸ್ವಲ್ಪ ದೇವರಲ್ಲಿ ವಿಶ್ವಾಸ ಇರ್ತಕ್ಕಂಥ ಇದ್ದಾರೆ, ಅವರು ಕೊಟ್ಟ 1000, 2000, 150 ಇವುಗಳನ್ನು ಸಂಗ್ರಹ ಮಾಡಿ ವಿದ್ಯಾಪೀಠವನ್ನು ರಚನೆ ಮಾಡಿದರು. ಇಂಥವರಿಗೆ ಧರ್ಮಶಾಸ್ತ್ರ ಬಲ್ಲವರು ಅಂತ ತಿಳ್ಕೊಂಡು ನಾವು ಕರೀತೇವೆ. ದುಡ್ಡು ಎಲ್ಲಿಂದಲೇ ಬರಲಿ, ಪಾಪದ ದುಡ್ಡು ನಮಗೆ ಪಾಪದ ಕರ್ಮಕ್ಕೆ ಹಸ್ತದೆ. ಈ ಒಂದು ರೀತಿಯಾಗಿರ್ತಕ್ಕಂಥ ವಿವೇಕ ಬ್ರಾಹ್ಮಣನಿಗೆ ಇರಲೇಬೇಕು ಅಂತ ತಿಳ್ಕೊಂಡಂತೇಳಿ ಜನ್ಮ ಕರ್ಮಾವಧಾತಾನಾಂ ಅನ್ನೋ ಮೊದಲನೇ ನಿಯಮವನ್ನು ಹಾಕ್ತಾರೆ. ಅಷ್ಟೇ ಅಲ್ಲ, ನಿಗಮೋದಿತಾ ಕ್ರಿಯಾ, ಇನ್ನೊಂದು ರೀತಿಯಿಂದ ಹೇಳ್ತಾರೆ, ವ್ಯಕ್ತಿಗೆ ಮನುಷ್ಯನಿಗೆ ಯಾವಾಗ ಉಪಜೀವನ ಮಾಡಲೇಬೇಕು ಅಂತ ತಿಳ್ಕೊಂಡಂತ ಅನ್ನಿಸ್ತದೆ, ಆ ಕಾಲದಲ್ಲಿ ಅವನು ಮತ್ತೆ ಪುನಃ 4 ಕ್ರಮವನ್ನು ಅವಲಂಬಿಸಬಹುದು. ಈ ಯಜನ ಯಾಜ್ಞಾನಿ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತಂದರೆ, ಆಪತ್ಕಾಲದಲ್ಲಿ, ಕಾಮನ್ ಕಾಲದಲ್ಲೆಲ್ಲ ಈ ರೀತಿಯಾಗಿ ಯಜ್ಞಯಾಗಾದಿಗಳಿಂದ ಅವನಿಗೆಲ್ಲ ಸಿಗ್ತಾಯಿತ್ತು ಅಂತ ತಿಳ್ಕೊಂಡಂತಂದರೆ,
ಆ ಕಾಲದಲ್ಲಿ ಆಪತ್ಕಾಲದಲ್ಲಿ ಅವನೇನು ಮಾಡಬೇಕು? ವಾರ್ತಾ ವಿಚಿತ್ರಶಾಲೀನಂ ಯಾಯಾವರ್ಯಂ ಚಲೋಂಚನಂ. ವಾರ್ತಾ ಅಂತ ತಿಳ್ಕೊಂಡಂತಂದರೆ ಆಪತ್ಕಾಲದಲ್ಲಿ ಎಲ್ಲೇ ರೀತಿಗ ತಾನು ಯಜ್ಞಾಗಾದ ಮಾಡೋದಕ್ಕೆ ಕಲೀಲಿಲ್ಲ, ಇತ್ಯಾದಿಗಳಾಗಲಿಲ್ಲ. ಪಾಠ ಹೇಳಕ್ಕತಕ್ಕಂಥ ಕರಂದ ಆಗೋದಿಲ್ಲ, ದಾನ ತೆಗೆದುಕೊಳ್ಳುವಷ್ಟು ಶುದ್ಧಿ ತನ್ನಲ್ಲಿಲ್ಲ. ಇಂಥ ವೇಳೆಯಲ್ಲಿ ಅವನು ಕೃಷಿ ಮತ್ತು ಗೋಗಳ ಸಂರಕ್ಷಣೆಯನ್ನು ಮಾಡಿ ಉಪಜೀವನ ಮಾಡಬಹುದು ಅಂತ. ಎರಡನೇದ್ದು ವಾಣಿಜ್ಯ. ಅತೀ ಆಪತ್ಕಾಲದಲ್ಲಿ ಅವನು ಬಿಸ್ನೆಸ್ ಮಾಡಬಹುದು. ಅತಿ ಆಪತ್ಕಾಲದಲ್ಲಿ ಬೇರೆ ದಾರಿನೇ ಇಲ್ಲ ಅಂತ ತಿಳ್ಕೊಂಡಂತಂದಾಗ. ಆದರೆ ಅಲ್ಲಿಯೂ ಕೂಡ ಬ್ರಾಹ್ಮಣೋ ರಸವಿಕ್ರೇತ. ಬಿಸ್ನೆಸ್ ನೀರು, ಹಾಲು, ತುಪ್ಪ, ಅನ್ನ ಇತ್ಯಾದಿಗಳನ್ನು ಮಾರತಕ್ಕಂಥ ಬಿಸ್ನೆಸ್ ಸರ್ವತಾ ಮಾಡಬಾರ್ದು. ಯಾಕೆ? ಧರ್ಮಶಾಸ್ತ್ರ ಹೇಳ್ತದೆ, ಬ್ರಾಹ್ಮಣರು ರಸವನ್ನು ಮಾರಿದರೆ ರಸದಲ್ಲಿ ಬೆಳ್ಳಿ ಬಂಗಾರನೂ ಬಂತು. ಈಗ ಅದು ಕೂಡ ರಸ ಅಂತ ಅನ್ನೋ ಕ್ರಮದಲ್ಲಿ ಹಿಡಿದಿದ್ದಾರೆ. ಅದನ್ನು ಬಿಟ್ಟು ಉಳಿದ ವ್ಯಾಪಾರ ಅಂತ ತಿಳ್ಕೊಂಡಂತೇನಿದೆ ವಾಣಿಜ್ಯ, ಅದನ್ನು ತನ್ನ ಉಪಜೀವನ ಅಂತ ತಿಳ್ಕೊಂಡು ಸ್ವೀಕರಿಸಬಹುದು. ಅಥವಾ ಯಾಯಾವರ್ಯ. ಯಾಯಾವರ ಅಂತ ತಿಳ್ಕೊಂಡಂತಂದರೆ ಬೆಳಗ್ಗೆ ಒಂದು 4 ಜನ ಸಾತ್ವಿಕರ ಮನೆಗೆ ಹೋಗಬೇಕು, ಅವರಿಗೊಂದು 4 ದೇವರ ಬಗ್ಗೆ ಮಹಿಮೆ ಹೇಳಬೇಕು, ಅವರು ಕೊಟ್ಟ ಒಂದೆರಡು ಮುಷ್ಟು ಧಾನ್ಯವನ್ನು ತೆಗೆದುಕೊಂಡು ಬಂದು ತನ್ನ ಉಪಜೀವನ ಮಾಡಬೇಕು. ಇದಕ್ಕೆ ಯಾಯಾವರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ದಾಸಪಂಥದಲ್ಲಿ ಯಾಯಾವರ ಇದು ಒಂದು ಪ್ರಮುಖ ಉಪಜೀವನ ಸಾಧನವಾಗಿದೆ. ಅಥವಾ ಉಂಚ ಮತ್ತು ಶೀಲವೃತ್ತಿಯನ್ನು ಸ್ವೀಕಾರ ಮಾಡಬಹುದು ಅಂತ ತಿಳ್ಕೊಂಡಂತಾರೆ. ಉಂಚ ಮತ್ತು ಶೀಲವೃತ್ತಿ ಅಂತ ತಿಳ್ಕೊಂಡಂತ ಹೇಗೆ? ರೈತರು ರಾಶಿಯನ್ನು ಮಾಡಿ ರಾಶಿಗಟ್ಟಲೆ ಹಾಕಿರ್ತಾರೆ ಧಾನ್ಯ. ನಂತರ ಏನು ಮಾಡ್ತಾರೆ? ಎಲ್ಲ ಅದನ್ನು ತೆಗೆದುಕೊಂಡು ಗೋಡೌನಿಗೆ ತೆಗೆದುಕೊಂಡು ಹೋಗ್ತಾರೆ. ಚೀಲದಲ್ಲಿ ತುಂಬಿಕೊಂಡು ಎಲ್ಲಿ ಮಾರಾಟ ಮಾಡಬೇಕು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರೆ. ಆಗ ಆ ಹೊಲದ ನೆಲ ಟೈಲ್ಸ್ ಹಾಕಿರೋದಿಲ್ಲ, ಅಲ್ಲಿ ಮಣ್ಣಿನಲ್ಲಿ ಉಳಿತದೆ. ಎಷ್ಟೋ ಧಾನ್ಯ ಅಲ್ಲೆಲ್ಲ ಉಳಿತದೆ. ಅದನ್ನು ಈಗ ಕಸಬರಿನ ತೆಗಿಲಿಕ್ಕೆ ಹೋದರೆ ಮಣ್ಣು ಬರ್ತದೆ ಅಂತ ತಿಳ್ಕೊಂಡಂತೆ ಅದು ಬಿಟ್ಬಿಡ್ತಾರೆ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಬಿಡ್ತಾಯಿದ್ರು, ಇಂಥ ಉಪಜೀವನ ಮಾಡೋರಿದ್ದಾರೆ ಅಂಥೇಳಿ. ಅಲ್ಲಿ ಹೋಗಿ ಆ ಕಾಳುಗಳನ್ನು ಒಂದೊಂದಾಗಿ ಆರಿಸಿ ಸಂಗ್ರಹ ಮಾಡಿ, ಉಂಚ ಅಂದರೆ ಎತ್ತಿ ತೆಗೆದು ಅದನ್ನು ಸಂಗ್ರಹ ಮಾಡಿಟ್ಟುಕೊಂಡು ತನ್ನ ಒಂದು ವರ್ಷದ ಉಪಜೀವನವನ್ನು ಮಾಡ್ತಕ್ಕಂಥ ಕ್ರಮ. ಅಂದರೆ ಯಾರಿಗೂ ಕೇಳೋಲ್ಲ, ಕೊಡೋವನಿಗೆ ನಾನು ಕೊಟ್ಟೆ ಅಂತ ಅಹಂಕಾರ ಬೇಡ, ಅವನ ಅಬ್ಲಿಗೇಷನ್ ಬೇಡ, ನನಗೆ ನಾನು ಕೇಳಿದ್ನಲ್ಲ ಅಂತ ತಿಳ್ಕೊಂಡಂಥ ದೀನತೆ ಬೇಕಾಗಿಲ್ಲ. ಅಥವಾ ಇನ್ನೊಂದು ಶೀಲವೃತ್ತಿ ಅಂತ ತಿಳ್ಕೊಂಡಂತ ಹೇಳಿದೆ. ಶೀಲವೃತ್ತಿ ಅಂತ ತಿಳ್ಕೊಂಡಂತಂದರೆ ಈ ಗಿರಣಿ ಇರ್ತದಲ್ಲ, ಗಿರಣಿ ಅಥವಾ ಹಿಂದಿನ ಕಾಲದಲ್ಲಿ ಪಡಸಾಲೆಯಲ್ಲಿಯೋ ಮತ್ತು ಹೊರಗೆ ತಮ್ಮ ಅಂಗಳದಲ್ಲಿಯೋ ದೊಡ್ಡ ದೊಡ್ಡ ಇದನ್ನು ಇಟ್ಕೊಂಡು ಬೇಸುಗಲ್ಲಿ ಇಟ್ಕೊಂಡು ಬೀಸ್ತಿದ್ರು. ಬೀಸಿದ ನಂತರ ಬಂದ ಹಿಟ್ಟನ್ನು ತೆಗೆದುಕೊಂಡು ಹೋಗ್ಬಿಡ್ತದೆ. ಸ್ವಲ್ಪ ನೆಲದ ಮೇಲೆ ಉಳಿದಿರ್ತಿತ್ತಲ್ಲ, ಹೋಗಿ ಅದನ್ನು ಸಂಗ್ರಹ ಮಾಡಿ ತಂದು ಅದರಲ್ಲಿ ಸ್ವಲ್ಪ ಮಣ್ಣು ಪಿಣ್ಣು ಇದ್ರೂ ಪರವಾಗಿಲ್ಲ, ಅದರಿಂದ ಒಂದು ರೊಟ್ಟಿಗಳನ್ನು ಮಾಡಿಕೊಂಡು ತನ್ನ ಉಪಜೀವನ ಮಾಡ್ತಕ್ಕಂಥದ್ದು. ಆಪತ್ಕಾಲದಲ್ಲಿ ಬ್ರಾಹ್ಮಣ ಈ 4 ವೃತ್ತಿಯನ್ನು ಗಳಿಸಬಹುದು ಅಂತ ತಿಳ್ಕೊಂಡಂತಿದ್ದಾರೆ. ಈ ವೃತ್ತಿಗಳಿಗೆ ಶಾಸ್ತ್ರದಲ್ಲಿ ಅನೇಕ ರೀತಿಯಾದ 4 ಹೆಸರುಗಳನ್ನು ಕೊಟ್ಟಿದ್ದಾರೆ, 6 ಹೆಸರುಗಳನ್ನು ಕೊಟ್ಟಿದ್ದಾರೆ. ಋತ, ಎಲ್ಲಿ ಯಾರತ್ರ ಬೇಡುವಾಗಿಲ್ಲ. ಉಂಚ ಮತ್ತು ಶೀಲವೃತ್ತಿ, ಕಾಳನ್ನು ಆರಿಸುವುದು, ಹಿಟ್ಟು ಸಂಗ್ರಹ ಮಾಡುವುದು. ಎರಡನೇದು ಅಮೃತ ವೃತ್ತಿ. ಮೊದಲೇದು ಋತವೃತ್ತಿ, ಎರಡನೇದು ಅಮೃತ ವೃತ್ತಿ. ಯಾರನ್ನು ಬೇಡದೆ
ಮಧ್ಯಾಹ್ನ ಕಾಲಕ್ಕೆ ಯಾರಾದರೂ ದಾನಿಗಳು ತಂದು ಕೊಟ್ಟರೆ ಅವತ್ತು ಊಟ ಇಲ್ಲಾಂದರೆ ಇಲ್ಲ. ಆದರೆ ಹಾಗಾದರೆ ಇದೇನಿದು ಹೌದು, ಈ ರೀತಿ ಯಾದವಾರ್ಯರು ಇದೇ ರೀತಿಯಾಗಿ ತಮ್ಮ ವೃತ್ತಿಯನ್ನು ಮಾಡಿ ಸುಧಾಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಯಾರನ್ನು ಕೇಳುವಂತಿಲ್ಲ, ತಂದು ಕೊಟ್ಟರೆ ನಡೆಸೋದು. ನಮ್ಮ ಆಚಾರ್ಯರು ನಮಗೆ ಇದೇ ರೀತಿಯಾಗಿರ್ತಕ್ಕಂಥ ನಿಯಮವನ್ನು ಪರಿಪಾಲಿಸಿ ದೇವರು ನಿಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳಿದರು. ಎಂದಿಗೂ ಯಾವ ಸಂದರ್ಭದಲ್ಲೂ ಇಷ್ಟು ಕೊಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಕ್ಕಂಥದ್ದು ನಮ್ಮ ವಿದ್ಯಾಪೀಠ ಸಂಪ್ರದಾಯ ಇಲ್ಲ. ಅದನ್ನು ಪಾಲಿಸಿಕೊಂಡು ಬಂದಿದ್ದೇವೆ, ಎಂದಿಗೂ ಕಡಿಮೆ ಬೀಳೋದಿಲ್ಲ. ಪರಮಾತ್ಮ ಯಾರಿಗೆ ಪ್ರೇರಣೆ ಮಾಡೋಕ್ಕೆ ಬರ್ತಾನೆ ಅವರು ತಂದು ಕೆಲಸ ನಡೆಸ್ತಾರೆ, ನಡೆದು ಹೋಗ್ತದೆ. ಆರಂಭದಲ್ಲಿ ನೌಕರಿ ಮಾಡ್ತಕ್ಕಂಥ ಅನಿವಾರ್ಯತೆ ಇತ್ತು, ಮಾಡಿದ್ದೇವೆ. ಅದು ಯಾವಾಗ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ವಿದ್ಯಾಪೀಠ ಮಾಡಿದ್ದೇವೆ ಅವತ್ತಿಂದ ಯಾರಿಗೂ ಈ ತಿಂಗಳು ಕಡಿಮೆ ಬಿದ್ದೆಪ್ಪ ತಂದು ಕೊಡ್ರಿ ಅಂತ ಹೇಳುವ ಪ್ರಸಂಗ ಬರಲಿಲ್ಲ, ಬರಗೋದಿಲ್ಲ. ಈ 19 ವರ್ಷದ ಅನುಭವ ಎಂದಿಗೂ ದೇಹಿ ಅಂತೇಳಿ ಕೈ ಒಡ್ಲಿಲ್ಲ. ಆದರೆ ಪ್ರೀತಿ ಆದರಿಂದ ತಂದು ಕೊಟ್ಟದ್ದನ್ನು ಬೇಡ ಅಂತ ಅನ್ನಲಿಲ್ಲ. ಇದು ಈ ಪ್ರವಚನ ಕೇಳ್ತಕ್ಕಂಥ ಅನೇಕ ಜನರಿಗೆ ಗೊತ್ತಿದೆ. ಇದು ಅಮೃತ ವೃತ್ತಿ ಅಂತ ಹೇಳಿ ಕರೀತಾರೆ. ಯಾಕೆ ವಿದ್ಯಾರ್ಥಿಗಳ ಉಪಜೀವನಾದಿಗಳನ್ನು ಮಾಡಬೇಕಾಗಿದೆಲ್ಲ ಅದಕ್ಕೋಸ್ಕರ. ಆ ನಂತರ ಮೃತವೃತ್ತಿ. ಮೃತವೃತ್ತಿ ಅಂತ ತಿಳ್ಕೊಂಡಂತಂದರೆ ದಿನಾಲು ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು ಉಪಜೀವನ ಮಾಡೋದು. ಇದಕ್ಕೆ ಮೃತವೃತ್ತಿ ಅಂತ ತಿಳ್ಕೊಂಡಂತ ಯಾಕೆ ಹೇಳಿದರು ಅಂತ ತಿಳ್ಕೊಂಡಂತಂದರೆ, ಕೊಡ್ತಕ್ಕಂಥವ್ರು ಒಮ್ಮೆ ಮನಸ್ಸು ಕೊಟ್ಟು ಕೊಡ್ತಾರೆ, ಮನೆಗೆ ಬಂದಾನಲ್ಲ ಅಂತ ತಿಳ್ಕೊಂಡಂತೇಳಿ ಕೊಡ್ತಾರೆ. ಅಥವಾ ತಿರುಗಾಡ್ತಾ ಅಲ್ಲಿಗೆ 20 ಕಡೆ ತಿರುಗಾಡುವಾಗ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ಕಡೆಗೆ ಅಪಮಾನ ಆಗ್ಬೋದು, ಕೆಲವು ಕಡೆಗೆ ಉದಾಸೀನ್ಯದಿಂದ ಸಿಗ್ಬೋದು. ಯಾಕೆಂದರೆ ನಾವು ಕೆಲಸ ಗುರುಕುಲದಲ್ಲಿದ್ದಾಗ ನಾವು ಮುಷ್ಟಿ ಫಂಡು ಅಂತ ತಿಳ್ಕೊಂಡಂತೇಳಿ ಧಾನ್ಯ ಸಂಗ್ರಹಕ್ಕೆ ಹೋಗ್ತಾ ಇದ್ದೆವು. ಈ ರೀತಿಯಾದ ಎಲ್ಲ ರೀತಿಯ ಅನುಭವ ಬಂದಿದೆ. ಆದ್ದರಿಂದಾಗಿ ಅದು ಮೃತವೃತ್ತಿ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಭಗವಂತ ನಾನು ಇನ್ನೊಬ್ಬರಿಗೆ ದೇಹಿ ಅನ್ನುವ ಪೂರ್ವದಲ್ಲಿ ನನ್ನ ನಾಲಿಗೆ ಕತ್ತರಿಸಿ ಹಾಕಿಬಿಡು ಅಂತ ತಿಳ್ಕೊಂಡಂತ. ಇನ್ನೊಬ್ಬರು ಎದುರು ಕೈ ಒಡಿ ಕೊಡು ಅಂತ ಕೈ ಒಡ್ಡಿದ ವ್ಯಕ್ತಿಯನ್ನು ಮೃತನದಂತೆ. ಆದ್ದರಿಂದ ಅದಕ್ಕೆ ಮೃತವೃತ್ತಿ ಅಂತ ಕರೀತಾರೆ. ಇನ್ನು ಪ್ರಮೃತ ವೃತ್ತಿ, ತಾನೇ ನೇಗಿಲನ್ನು ನಡೆಸಿ ಕೃಷಿ ಮಾಡತಕ್ಕಂಥದ್ದು. ತನ್ನ ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಕ್ರಿಮಿಗಳನ್ನು, ಎಷ್ಟು ಭೂಮಿಯಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಹುಳುಗಳನ್ನು ಕೊಲ್ಲಬೇಕಾಗ್ತದೆ. ತನ್ನ ಒಂದು ಊಟಕ್ಕೆ ಇಷ್ಟು ಜನ, ಇಷ್ಟು ಕ್ರಿಮಿ ಇತ್ಯಾದಿಗಳನ್ನು ಕೊಲ್ಲಬೇಕಲ್ಲ. ಆದ್ದರಿಂದ ಅದಕ್ಕೆ ಪ್ರಮೃತ ವೃತ್ತಿ ಅಂತ ಕರೀತಾರೆ. ಆನಂತರ 5ನೇ ವೃತ್ತಿ ಸತ್ಯಾನೃತ ವೃತ್ತಿ. ಸತ್ಯಾನೃತ ವೃತ್ತಿ ಅಂತ ತಿಳ್ಕೊಂಡಂತಂದರೆ ಬಿಸ್ನೆಸ್, ವ್ಯಾಪಾರ. ಸ್ವಲ್ಪ ಸತ್ಯ ಹೇಳಬೇಕಾಗ್ತದೆ, ಸ್ವಲ್ಪ ಸುಳ್ಳು ಹೇಳಬೇಕಾಗ್ತದೆ. ಯಾಕೆ ಮಾಲ್ ಮಾರಾಟ ಆಗಬೇಕಾಗಿತ್ತಂದರೆ ಅದು ಭಾಳ ಚಲೋದಂತ ಇಲ್ಲದೆ ಇದು ಚಲೋದಂತ ಹೇಳಬೇಕಾಗ್ತದೆ. ಸತ್ಯಾನೃತ ವೃತ್ತಿ ಅಂತ ತಿಳ್ಕೊಂಡಿದ್ದೆ. ಇನ್ನು ಕೊನೆಯದು ನಾಯಿ ವೃತ್ತಿ, ಶ್ವವೃತ್ತಿ. ನೀಚರಾದ ಜನರ ಸೇವೆಯನ್ನು ಮಾಡುವುದು, ನೌಕರಿ. ಅವರು ಎಲ್ಲ ರೀತಿಯಿಂದ ಅನ್ಯಾಯ ಮಾಡ್ತಿರ್ತಾರೆ, ಅವರ ಸೇವೆಯನ್ನು ಮಾಡಿ ಹೇಗೆ ನಾಯಿ ಬಾಗಿಲು ಕಾಯ್ದು ಯಜಮಾನ ಹಾಕಿದಷ್ಟು ಅನ್ನವನ್ನು ತಿಂದು ಅವರು ಕೊಟ್ಟಷ್ಟು ಸಂಬಳದಿಂದ ಉಪಜೀವನ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ಅನಿವಾರ್ಯವಾಗಿದೆ. ಯಾಕಂದರೆ ಸರ್ಕಾರ ಹೊಲ ಕಸಿದುಕೊಂಡಾಗಿದೆ. ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ
ಗುಡಿ ಗುಂಡಾರಗಳಲ್ಲಿಯೂ ಕೂಡ ತನ್ನ ಒಂದು ಆ ರೀತಿಯಾಗಿರ್ತಕ್ಕಂಥ ಆವೃತ್ತಿಯಲ್ಲಿಯೂ ಕೂಡ ಅನಾನುಕೂಲತೆ ಆದದ್ದರಿಂದಾಗಿ ಈ ಸಂದರ್ಭದಲ್ಲಿ ಹೆಚ್ಚಿನ ಜನರು ಅಂದರೆ ಶಾಸ್ತ್ರ ಸುಧಾರಗಳನ್ನು ಮಾಡಿಕೊಂಡು ಇಷ್ಟರಿಂದಲೇ ನಾನು ನಡೆಸ್ತೇನೆ ಅಂತಕ್ಕಂಥ ಒಂದು ಈ ಕಾಲದಲ್ಲಿ ಅನುಕೂಲತೆ ಇದೆ. ನಾವು ಗ್ರಂಥ ಓದಿ ಗುರುಕುಲದಿಂದ ಹೊರಗೆ ಬಂದಾಗ ನಮ್ಮ ಬ್ರಾಹ್ಮಣರ ಹತ್ರ ಹಣ ಇರಲಿಲ್ಲ, ಕೇವಲ ಇದರಿಂದ ಹೊಟ್ಟೆ ತುಂಬಿಸಿಕೊಳ್ಬೇಕು ಅಂತಕ್ಕಂಥ ಸಂದರ್ಭ ಇರಲಿಲ್ಲ. ಅದಕ್ಕೆ ನಮ್ಮ ಆಚಾರ್ಯ ಹೇಳಿದರು, ಸ್ವವೃತ್ತಿ ಇದ್ದರೂ ನೌಕರಿ ಮಾಡೋದು ಸ್ವವೃತ್ತಿ, ಆದರೂ ನೀವು ಬೇರೆ ಕೆಲಸಕ್ಕೆ ಹೋಗಬೇಡ್ರಿ, ಅಧ್ಯಾಪನ ವೃತ್ತಿಯಲ್ಲಿ ಟೀಚರ್ ವೃತ್ತಿಯಲ್ಲಿ ಇರ್ರಿ, ವಿದ್ಯಾದಾನ ಮಾಡ್ತೀರಿ, ಅದರಿಂದ ಎಷ್ಟೋ ದೋಷ ಕಡಿಮೆ ಆಗ್ತದೆ. ಅಲ್ಲಿ ಯಾಕಂದರೆ ಅಲ್ಲಿ ಆಧಾರದಿಂದ ಹಣ ಸಿಗ್ತದೆ, ವಿದ್ಯಾರ್ಥಿಗಳ ಆಧಾರ ಸಿಗ್ತದೆ. ಆನಂತರ ನಿಮ್ಮ ಒಳ್ಳೆಯ ಆಚರಣೆ ಇತ್ತು ಅಂತಂದರೆ ನಿಮ್ಮ ಮೇಲಿನ ಅಧಿಕಾರಿಗಳು ಆಧಾರ ಕೊಡ್ತಾರೆ, ಅಲ್ಲಿ ಅಷ್ಟು ಅಪಮಾನ ಇರೋದಿಲ್ಲ. ಅನಿವಾರ್ಯವಾಗಿರ್ತಕ್ಕಂಥ ಸ್ಥಿತಿ ಅದನ್ನು ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳಿದರು. ಆದರೆ ಕಲ್ಪನೆ ಮಾಡಿಕೊಳ್ಳಿ, ಬ್ರಾಹ್ಮಣ ಎಷ್ಟು ಶುದ್ಧ ಇರಬೇಕು, ಆಹಾರದಿಂದ ಎಷ್ಟು ಶುದ್ಧ ಇರಬೇಕು ಅನ್ನೋದಕ್ಕೋಸ್ಕರ ಎಷ್ಟು ಕಠೋರ ನಿಯಮಗಳು. ಏನ್ರಿ ನೀವು ಯಾವ ಗ್ರಂಥ ತೆಗೆದ್ರು ಬ್ರಾಹ್ಮಣರ ನಮಸ್ಕಾರ ಮಾಡಿರಿ, ಬ್ರಾಹ್ಮಣರ ಸೇವಾ ಮಾಡಿರಿ, ಏನಿದು ಕಿರೀಟ ಇಟ್ಕೊಂಡು ಹುಟ್ಟ್ಯಾರೇನು? ಕಿರೀಟ ಇಟ್ಕೊಂಡು ಹುಟ್ಟಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಅತೀ ಶುದ್ಧ ವೃತ್ತಿಯಿಂದ ಹಣ ಗಳಿಸೋದಕ್ಕೋಸ್ಕರ ಅನ್ಯಾಯಾದಿಗಳನ್ನು ಮಾಡದೆ ಮಾಡ್ತಿದ್ರೆ ಅವನು ಬ್ರಾಹ್ಮಣ ಅಲ್ಲ, ಅವನಿಗೆ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಪವಿತ್ರ ವೃತ್ತಿಯನ್ನು ಇಟ್ಟುಕೊಂಡಾಗ ಅಲ್ಲಿ ದೇವತೆಗಳ ವಾಸ ಹೆಚ್ಚಿಗೆ ಸನ್ನಿಧಾನ ಹೆಚ್ಚಿಗಿರ್ತದೆ. ಹೊರಗಿನ ಕಲ್ಲಿನಿಗಿಂತಲೂ ಸ್ಥಾಪನೆ ಮಾಡಿದ ಕಲ್ಲಿನಲ್ಲಿ ಪ್ರತಿಮೆಯಲ್ಲಿ ಹೇಗೆ ಹೆಚ್ಚಿನ ಸನ್ನಿಧಿ ಇರ್ತದೆ, ಶುದ್ಧ ವೃತ್ತಿಯಿಂದ ಇರತಕ್ಕಂಥ ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಆ ವ್ಯಕ್ತಿಗೆ ಪೂಜೆ ಅಲ್ಲ, ಭಗವಂತನ ಸನ್ನಿಧಾನ ಇರ್ತಂದ್ರೆ ಆ ಸನ್ನಿಧಾನಕ್ಕೆ ನಮಸ್ಕಾರಾದಿಗಳು. ನಮಸ್ಕಾರ ಮಾಡ್ಕೊಳ್ತಕ್ಕಂಥ ಬ್ರಾಹ್ಮಣನೂ ಕೂಡ ಓ ನಾನು ಗ್ರೇಟ್, ನಂಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತಂದರೆ ಅವನು ನಮಸ್ಕಾರಕ್ಕೆ ಯೋಗ್ಯನಲ್ಲ. ಇದು ನನಗೆ ಮಾಡಿದ ನಮಸ್ಕಾರ ಅಲ್ಲ. ಗುಹಾಶಯಾಯವ ನ ದೇಹ ಮಾನಿನಿ, ಹೃದಯ ಗುಹಾದಲ್ಲಿದ್ದ ಭಗವಂತನಿಗೆ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ, ಈ ದೇಹದ ಮೇಲೆ ಅಭಿಮಾನ ಇಟ್ಟ ನನಗಲ್ಲ ಅನ್ನೋದನ್ನು ಈ ನಮಸ್ಕಾರ ಮಾಡ್ತಕ್ಕಂಥವನಿಗೂ ಇದೇ ಭಾವನೆ ಇರಬೇಕು, ಮಾಡಿಸಿಕೊಳ್ತಕ್ಕಂಥವನಿಗೂ ಇವನೇ ಭಾವನೆ ಇರಬೇಕು. ಆದರೆ ಎಂದಿಗೂ ಅಧಾರ್ಮಿಕರಾಗಿರ್ತಕ್ಕಂಥವರು, ದೇವ ನಿಂದಕರು, ದೇವ ದ್ವೇಷಗಳು ಅಂತಿದ್ದಾರೆ, ಉಪವಾಸ ಸತ್ತರೂ ಅಡ್ಡಿಲ್ಲ ಅಂಥವರ ಸೇವೆ ಮಾಡಬೇಡಿ ಅಂತ ಹೇಳ್ತಾರೆ. ಈ ಸ್ಮಗ್ಲರ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದು, ಆನಂತರ ಕಳ್ಳರು, ಕಾಕರು, ದರೋಡೆಕೋರರು ಇಂಥವರು, ಅಥವಾ ಅತ್ಯಂತ ಭ್ರಷ್ಟ ರಾಜಕಾರಣಿಗಳು, ಇವುಗಳ ಸೇವೆ ಯಾವ ಸಂದರ್ಭದಲ್ಲಿ ಮಾಡಬೇಡಿ. ಯಾಕೆ ನಿಮ್ಮಲ್ಲಿದ್ದ ದೇವತೆಗಳನ್ನು ನೀವು ಅಪಮಾನ ಮಾಡ್ತೀರಿ. ಮತ್ತು ಇಷ್ಟು ಶುದ್ಧ ವೃತ್ತಿಯಿಂದ ಯಾವ್ಯಾವುದು ಋತವೃತ್ತಿ, ಅಮೃತವೃತ್ತಿ ಇತ್ಯಾದಿ ಅತಿ ಶುದ್ಧ ಆಹಾರಕ್ಕಾಗ ಕೇವಲ ಮಧ್ಯಾಹ್ನದ ಹೊಟ್ಟೆಗಾಗಿ ಆಹಾರ ಸ್ವೀಕಾರ, ಜೀವಂತ ಇರುವುದಕ್ಕೋಸ್ಕರ ಆಹಾರ, ಹೊರತು ಆಹಾರಕ್ಕಾಗಿ ಜೀವಂತ ಇರುವುದಲ್ಲ. ಇಂಥವರಲ್ಲಿ ಪರಮಾತ್ಮನ ಸನ್ನಿಧಾನ ಇರ್ತದೆ. ಯಾವತೀರ್ವೈ ವೇದ ದೇವಾಹ ಸರ್ವಾಹ ದೇವತಾಹ. ಎಷ್ಟು ಜನ ಶ್ರಾದ್ದದಲ್ಲಿ ಬರುವ ಮಂತ್ರ ಇದು, ಅದು ಧರ್ಮ ಸ್ಮೃತಿ ಮಂತ್ರ. ಎಷ್ಟು ಜನ ದೇವತೆಗಳಿದ್ದಾರೆ, ಅಷ್ಟು ಜನ ದೇವತೆಗಳು ವೇದ ವಿಧಿ ಬ್ರಾಹ್ಮಣೇ ವಸಂತಿ. ವೇದಾಂತಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಬ್ರಾಹ್ಮಣನಲ್ಲಿ ಇರ್ತಾರೆ. ಆದ್ದರಿಂದ ಅವರಿಗೆ ನಮಸ್ಕಾರವೇ ಹೊರತು ಈ ವ್ಯಕ್ತಿಗೆ ಅಲ್ಲ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಇಂಥ ಒಂದು ರೀತಿಯಾದಂಥ ಶುದ್ಧ ವೃತ್ತಿಯಲ್ಲಿ ಇರಿಯಪ್ಪ, ಎಷ್ಟು ನೀವು ಪವಿತ್ರ ಇರ್ತೀರಿ ಅಷ್ಟು ಭಗವಂತನ ಸನ್ನಿಧಾನ ಇರ್ತದೆ, ಅಷ್ಟು ನೀವು ನಮಸ್ಕಾರಕ್ಕೆ ಯೋಗ್ಯರಾಗ್ತೀರಿ ಅಂತ ತಿಳ್ಕೊಂಡು. ಇನ್ನು ಪರಮಾತ್ಮ ನಮ್ಮ ಅತಿಸತ್ವ, ರಾಜಸ, ಕಿಂಚಿತ್ ತಾಮಸ ಗುಣಗಳಿಂದ ಯುಕ್ತರಾದಂಥ ನಮ್ಮನ್ನು ನೋಡಿ ಆರಿಸಿ ಹುಟ್ಟಿಸಿದ್ದಾನಲ್ಲ, ಹುಟ್ಟಿಸಿರ್ತಕ್ಕಂಥ ಆ ಬ್ರಾಹ್ಮಣನಲ್ಲಿ 11 ಗುಣಗಳು ಇರಲೇಬೇಕು. 12 ಗುಣಗಳು, 12 ಗುಣಗಳು. ವಿಪ್ರಾತ್ ದ್ವಿಷಡ್ ಗುಣಯುತಾತ್. ಅದನ್ನು ಮೊದಲೇ ಹೇಳಿದ್ದೇನೆ, ಇನ್ನೊಮ್ಮೆ ನಾನು ಹೇಳ್ತೇನೆ.
ಇಷ್ಟು ಗುಣ ಇಟ್ಟುಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ಬ ಬ್ರಾಹ್ಮಣನು ಪ್ರಯತ್ನಪೂರ್ವಕವಾಗಿ ನೌಕರಿ ಮಾಡ್ತಾ ಇರಲಿ, ಏನೇ ಮಾಡ್ತಾ ಇರಲಿ, ಯಾವುದೇ ವೃತ್ತಿಯಲ್ಲಿರಲಿ, ಈ 12 ಗುಣಗಳನ್ನು ತನ್ನಲ್ಲಿ ತಂದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಶಮಃ, ದೇವರಲ್ಲಿ ವಿಶ್ವಾಸ. ಇವೆಲ್ಲ 30 ಗುಣಗಳಲ್ಲಿ ಬಂದಿದ್ದರೆ ಅದನ್ನು ವಿಸ್ತಾರ ಮಾಡೋದಿಲ್ಲ. ದೇವರಲ್ಲಿ ಮನಸ್ಸು, ದೇವರಲ್ಲಿ ವಿಶ್ವಾಸ. ದಮಃ, ಇಂದ್ರಿಯ ನಿಗ್ರಹ. ಅಭಕ್ಷ್ಯ ಭಕ್ಷಣ ಅಪೇಯಪಾನಾದಿಗಳನ್ನೆಲ್ಲ ಮಾಡದೆ, ಅಯೋಗ್ಯ ದರ್ಶನ ಅಯೋಗ್ಯ ಕೃತಿಗಳನ್ನು ಮಾಡದೇ ಇರುವಿಕೆ. ತಪಃ, ಶಾಸ್ತ್ರಗಳ ಅಧ್ಯಯನ. ಶೌಚಂ, ತನ್ನಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಶಾಸ್ತ್ರಗಳನ್ನು ಅಭ್ಯಾಸವನ್ನು ಮಾಡ್ತಾ ಪರಮಾತ್ಮ. ಶೌಚ ಅಂತಂದರೆ ಪ್ರತಿಯೊಂದು ಪದಗಳು ಭಗವಂತನನ್ನೇ ಹೇಳಿಕೊಡ್ತೇವೆ ಅಂತ ತಿಳ್ಕೊಂಡಿರ್ತಕ್ಕಂಥ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಧರ್ಮ. ಅದನ್ನು ಮೊದಲು ನಾವು ಶೌಚದಲ್ಲಿ ನಾವು ಕಲ್ತಿದ್ದೇವೆ. ಶೌಚದಲ್ಲಿ ಕರ್ಮಸು ಅಸಂಗಃ, ಕರ್ಮ ಮಾಡಿದರೂ ಕೂಡ ಅಲ್ಲಿ ಆಸಕ್ತಿಯನ್ನು ಮಾಡದೇ ಇರುವಿಕೆ. ನಿಷ್ಕಾಮ ಕರ್ಮದ ಪ್ರವೃತ್ತಿ, ಇದು ಶೌಚ ಅಂತ ಅನಿಸ್ಕೊಳ್ತದೆ. ಜನಕರಾಜನ ಉದಾಹರಣೆ ಕಂಡಿದ್ದೀರಿ. ಒಟ್ಟು ಭಗವತ್ ಪ್ರೀತಿಗೋಸ್ಕರ ನಾನು ಮಾಡುವ ಕರ್ತವ್ಯಗಳೆಲ್ಲವೂ ಭಗವತ್ ಪ್ರೀತಿಗೋಸ್ಕರ ಅಂತಕ್ಕಂಥ ಭಾವನಾ. ಇದು ಯಾವುದೂ ಕಠಿಣ ಅಲ್ಲ, ನೆನಪಿಟ್ರು. ಆಗದೇ ಇರತಕ್ಕಂಥದ್ದನ್ನು ಹೇಳಿಲ್ಲ. ಸಂತೋಷ, ಸಿಕ್ಕದ್ರಲ್ಲಿ ಸಂತೋಷ. ಇನ್ನೂ ಸಿರಿವಂತನಾಗಬೇಕು. ಈ ಕಂಪನಿ ಬಿಟ್ಟು ಆ ಕಂಪನಿಗೆ ಹೋಗ್ತೇನೆ, ಆ ಕಂಪನಿ ಬಿಟ್ಟು ಅಲ್ಲಿ ಹೋಗ್ತೇನೆ, ಅದನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೇನೆ, ಅದನ್ನು ಬಿಟ್ಟು ಏನೇನು ಮಾಡ್ತೇನೆ. ಈ ಹಪಾಪಿತನ ಇರಬಾರ್ದು. ದೇವರಿಗೆ ಕೇಳಬೇಕಂತೆ. ಇದನ್ನು ಕಬೀರ್ದಾಸ್ ತನ್ನ ಅದರಲ್ಲಿ ಹೇಳ್ತಾನೆ, ಭಗವಾನ್ ಇತನಾ ದೀಜಿಯೇ ಯಾಮೇ ಕುಟುಂಬ ಸಮಾಯ, ಮೈ ಭೀ ಭೂಖಾ ನಾ रहूं, ಸಾಧು ಭೀ ಭೂಖಾ ನ ಜಾಯ. ಪರಮಾತ್ಮ ನನಗೆ ಇಷ್ಟು ಸಂಪತ್ತಿ ಕೊಡಲ್ಲ, ಇಷ್ಟೇ ಸಂಪತ್ತಿ ಕೊಡು, ಹೆಚ್ಚಿಗೆ ಬೇಡ. ಯಾವುದರಿಂದ ನನ್ನ ಹೆಂಡತಿ ಮಕ್ಕಳನ್ನು ನಾನು ಪೋಷಣೆ ಮಾಡಲಿಕ್ಕೆ ಅನುಕೂಲವಾಗಿರಬೇಕು. ಪೋಷಣೆ ಅಂತಂದರೆ ಅವರಿಗೆ ನಾನು ಇಂಥದೇ ಕಾಲೇಜ್ಗೆ ಹಾಕ್ತೇನೆ, ಇಷ್ಟೇ ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತೇನೆ, ಇವೆಲ್ಲ ಅಲ್ಲ. ಯಾವುದರಿಂದ ಉಪಜೀವನ ಆಗಬೇಕು ಆ ರೀತಿಯಾಗಿರ್ತಕ್ಕಂಥ ರೀತಿ. ನನ್ನ ಕುಟುಂಬದ ರಕ್ಷಣೆ ಆಗಬೇಕು, ನಾನು ಉಪವಾಸ ಬೀಳಬಾರ್ದು, ಮನೆಗೆ ಬಂದ ಅತಿಥಿ ಉಪವಾಸ ಬೀಳಬಾರ್ದು, ಇಷ್ಟು ಕೊಡು. ನೀ ಹೆಚ್ಚು ಕೊಟ್ಟರೆ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ನೌಕೆಯಲ್ಲಿ ಹೆಚ್ಚಿಗೆ ನೀರು ಬಂದರೆ ಏನಾಗ್ತದೆ? ಮುಳುಗ್ತದೆ. ಅದಕ್ಕೆ ಹೇಳ್ತಾರೆ, ಯಾವಾಗ ನಿಮ್ಮ ನೌಕೆಯಲ್ಲಿ ನೀರು ಬರ್ತದೆ, ನಿಮ್ಮ ಹತ್ರ ಹೆಚ್ಚು ಹಣ ಬರ್ತದೆ, ದೋನೋ ಹಾತ್ ಉಲೀಚಿಯೇ, ಎರಡೂ ಕೈಯಿಂದ ಹೊರಗೆ ಹಾಕಿ ನೀರು, ನಿಮ್ಮ ನೌಕೆ ಮುಳುಗಿದಂತೆ. ಹಾಗೆ ಹೆಚ್ಚಿನ ಸಂಪತ್ತಿನ ದಾನ ಧರ್ಮ ಪರೋಪಕಾರ ಮಾಡಿ. ಇದಕ್ಕೆ ಸಂತೋಷ. ದೇವರು ಕೊಟ್ಟದ್ರಲ್ಲೇ ಸಂತೋಷ. ಶಾಂತಿ. ಧರ್ಮ ಮಾಡಬೇಕಾದ್ರೆ ಟೀಕಾ ಮಾಡ್ತಕ್ಕಂಥ ಜನ ಹೆಚ್ಚು, ಬೈತಕ್ಕಂಥ ಜನ ಹೆಚ್ಚು, ತಮಾಷೆ ಮಾಡ್ತಕ್ಕಂಥ ಜನ ಹೆಚ್ಚು. ಅವರನ್ನು ಕ್ಷಮಿಸಬೇಡಿ. ಅವ್ರ ಜೊತೆ ಜಗಳಾಡ್ತಾ ಕೂತ್ಕೊಂಡ್ರೆ ಜೀವನ ಉದ್ದಕ್ಕೂ ಜಗಳಾಡಬೇಕಾಗ್ತದೆ. 7ನೇ ಗುಣ ಆರ್ಜವ. ಮನಸ್ಸಿನಲ್ಲಿ ಪವಿತ್ರ ವಿಚಾರ, ಕೃತಿಯಲ್ಲಿ ಪವಿತ್ರತೆ, ಮಾತಿನಲ್ಲಿ ಪವಿತ್ರತೆ. ಬೈಗಳು, ಅದು ಇದು, ಜನರನ್ನ ತಿರಸ್ಕಾರ ಮಾಡೋದು, ಎಕ್ಸ್ಪ್ಲಾಯ್ಟ್ ಮಾಡೋದು, ಇದು ಬ್ರಾಹ್ಮಣನ ಧರ್ಮ ಅಲ್ಲ. 8 ದಾನ. ಕೊಡು, ತೆಗೆದುಕೋ. ಕೊಡದೆ ನಿನಗೆ ತೆಗೆದುಕೊಳ್ಳಿಕ್ಕೆ ಅಧಿಕಾರವಿಲ್ಲ. ಗುರುಕುಲದಲ್ಲಿದ್ದ ಬ್ರಹ್ಮಚಾರಿಗಳು ಭಿಕ್ಷೆ ಬೇಡಿ. ಅದಕ್ಕೆ ನಮ್ಮ ಗುರುಕುಲದಲ್ಲಿ ನಮ್ಮ ಧರ್ಮ ಆಚರಣೆಗೋಸ್ಕರ ಒಂದು ನಿಯಮ ಮಾಡಿದರು. ನೋಡಪ್ಪ, ವಾರದಲ್ಲಿ 2 ದಿವಸ ಇಂಥ ಒಂದು 10-20 ಮನೆಗೆ ಹೋಗಿ ಅವ್ರೇನು ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ತೆಗೆದುಕೊಂಡು ಬಾ. ಆದರೆ ನಮ್ಮ ಆಚಾರ್ಯ ಹೇಳಿದರು, ಯಾವ ಮನೆಗೆ ತೆಗೆದುಕೊಂಡು ಹೋಗ್ತೀರಿ ಅಲ್ಲಿ ಕೂಡ್ರಿ, ಒಂದು ವೇದ ಮಂತ್ರ ಹೇಳಿ, ಒಂದು ಸೂಕ್ತ ಹೇಳಿ, ಇಲ್ಲ ಒಂದು ಶ್ಲೋಕದ ಅರ್ಥ ಹೇಳಿ, ಅಷ್ಟೇ ಹೇಳಿ ಆನಂತರ ತೆಗೆದುಕೊಂಡು ಬನ್ನಿ.
ಇಲ್ಲ ಅವೆಲ್ಲ ಬೇಕಾಗಿಲ್ಲ ಹಾಗೆ ತೊಗೊಂಡು ಹೋಗ್ರಿ ಅಂತ ನಾನು ತರಬೇಡಿ ಅಂತ ಕೊಂಡು ಅಂತ ಹೇಳ್ತಾ ಇದ್ದೆ. ವಿದ್ಯೆ ಕೊಟ್ಟು ತಂದರೆ ನಿಮಗೆ ದೋಷ ಬರೋದಿಲ್ಲ. ಜ್ಞಾನ ಕೊಟ್ಟು ತೆಗೆದುಕೊಂಡಿರ್ತಕ್ಕಂಥ ಅದಕ್ಕೆ ದೋಷ ಇಲ್ಲ. ಎಷ್ಟು ಸೂಕ್ಷ್ಮ ಇದೆ. ನಾವು ಆ ರೀತಿಯಾಗಿ ತೆಗೆದುಕೊಂಡು ಬರುವಾಗ ನಮಗೆ ಅನೇಕ ಜನ ಸಂಬಂಧಿಕರು, ಬಂಧು ಬಳಗ, ಪರಿಚಯದವರು ಏನು ಭಿಕ್ಷಾ ಬೇಡ್ತಾರೆ ಅಂತ ಅಂದವರಿದ್ದರು. ಅನ್ನಲಿ, ಭಿಕ್ಷೆ ಅಲ್ಲ ಇದು, ಗುರುಗಳ ಆಜ್ಞೆ, ಬ್ರಹ್ಮಚಾರ್ಯ ಧರ್ಮ ಪರಿಪಾಲನೆ. ಅದರಿಂದಾಗಿ ದಾನ ಕೊಡಿ, ವಿದ್ಯೆ ಕೊಡಿ, ಆನಂತರ ಜನ್ಮಾನಂದ ರಕ್ಷಣೆ ಪಡೆಯಿರಿ. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ. ಯಾಕೆಂತಂದರೆ ಜನರು ಒಂದು ಆಕ್ಷೇಪ, ಎಲ್ಲರೂ ಮಾಡೋದಿಲ್ಲ, ಕೆಲವರು ಮಾಡ್ತಾರೆ. ಏನು ರೀ ಬ್ರಾಹ್ಮಣರೇ, ನಿಮ್ಮದು ಭಾಳ ಶುಕ್ರ ದಶ ಅದ ರೀ ನಿಮ್ಗೆ, ಯಾಕರಪ್ಪ ಅಂತ ಕೇಳಿದೆ ನಾನು. ಏನಿಲ್ಲ, ನಾವು ಹೋಟೆಲ್ಗೆ ಹೋದ್ರೆ ಊಟ ಮಾಡಿ ಬಿಲ್ ತುಂಬ ಬರ್ತೀವಿ. ನೀವು ಊಟಕ್ಕೆ ಹೋದ್ರೆ ಊಟನೂ ಮಾಡ್ತೀರಿ, ದಕ್ಷಿಣ ತೊಗೊಂಡು ಬರ್ತೀವಿ, ಕೊಡೋಂಗಿಲ್ಲ. ಎಷ್ಟು ನಿಮ್ದು ಮಜಾ ಅದಲ್ಲ ಅಂತ ತಿಳ್ಕೊಂಡು ಅಂತೇಳಿ ಇಲ್ಲ. ಆ ಅನ್ನ ಸ್ವೀಕರಿಸುವ ಮೊದಲು ಅವರಿಗೆ ವಿದ್ಯಾದಾನ ಮಾಡಿ, ಯಜ್ಞ ಮಾಡಿಸಿ, ಪೂಜೆ ಮಾಡಿಸಿ, ಜ್ಞಾನ ಕೊಟ್ಟು, ನಾವು ಕೊಟ್ಟ ವಿದ್ಯಾ ಜ್ಞಾನ ಪುಣ್ಯ ಅಂತೇನಿದೆ ಆ ಊಟ ದಕ್ಷಿಣೆಗಿಂತಲೂ ಬಹಳ ಹೆಚ್ಚಿದೆ. ಹಾಗೆ ಕೊಡಲಿಕ್ಕೆ ಇದ್ದರೆ ದಾನ ತೆಗೆದುಕೊಳ್ಳಿ. ನಾನು ವೈದಿಕ ಬ್ರಾಹ್ಮಣ, ಅದು ಸಂಧ್ಯಾವನ ಮಾಡೋದಿಲ್ಲ, ದೇವರ ಪೂಜೆ ಮಾಡೋದಿಲ್ಲ, ಶಾಸ್ತ್ರ ಓದೋದಿಲ್ಲ, ಸುಮ್ಮನೆ ಜನಿವಾರ ಇದೆ, ದಕ್ಷಿಣೆ, ಅವರ ಪಾಪ ನೀನು ತೆಗೆದುಕೊಳ್ತೀವಿ. ನಿನ್ನಲ್ಲಿ ಸಚ್ಚಾರಿತ್ರ ಇಲ್ಲದೇ ಇದ್ದರೆ ದಕ್ಷಿಣೆ ತೆಗೆದುಕೊಳ್ಳಬೇಡ. ದಕ್ಷಿಣೆ ತೆಗೆದುಕೊಳ್ಳಬೇಕಾಗಿದ್ದರೆ ಒಂದು ಕಠೋರ ನಿಯಮ ಇದೆ, ಮಿನಿಮಮ್ ನಿಯಮ ಇದೆ. ಯಾವ ವ್ಯಕ್ತಿ ಹೊಟ್ಟೆಯಲ್ಲಿ ಹೋಟೆಲ್ಗಳನ್ನು ಹೋಗಿಲ್ಲ ಅವನಿಗೆ ಮಾತ್ರ ದಕ್ಷಿಣೆ ತೆಗೆದುಕೊಳ್ಳಿಕ್ಕೆ ಅಧಿಕಾರ ಇದೆ. ನಾನು ಹೋಟೆಲಿಂದ ತರಿಸ್ತೇನೆ, ಪಾರ್ಸಲ್ ತರಿಸ್ತೇನೆ, ತಿಂತೇನೆ, ಇನ್ನೊಬ್ಬರ ದಕ್ಷಿಣೆ ಒಂದು ಪೈಸಾ ತೆಗೆದುಕೊಂಡ್ರು ಅವರ ಬ್ರಹ್ಮಹತ್ಯೆ ನಿಮಗೆ ಬಡ್ಕೊಳ್ತಿದೆ. ಮನೆಯಲ್ಲಿ ಮಾಡಿಕೊಂಡದ್ದನ್ನು ಮಾತ್ರ ತಿನ್ನಿ, ಹೋಟೆಲ್ನಿಂದ ತರಿಸಿದ ಯಾವ ಅನ್ನವನ್ನು ಸ್ವೀಕಾರ ಮಾಡಬೇಡಿ. ಅದು ಯಾರ್ದವರೇ ಬ್ರಾಹ್ಮಣರ ಹೊಟ್ಟೆ ಇರಲಿ, ಮತ್ತೊಬ್ಬರನ್ನೇ ಇರಲಿ, ಹೋಟೆಲಿನ ಅನ್ನ ನಿಮ್ಮ ಬ್ರಾಹ್ಮಣ್ಯವನ್ನು ನಾಶಪಡಿಸ್ತದೆ. ನಿಮಗೆ ದಾನ ತೆಗೆದುಕೊಳ್ಳಿಕ್ಕೆ ಅಧಿಕಾರವಿಲ್ಲ. ಯಾಕೆ? ಇನ್ನೊಬ್ಬರಿಂದ ತೆಗೆದುಕೊಳ್ಳೋದು ಅಂತ ತಿಳ್ಕೊಂಡಂತಂದರೆ ಅವರಿಗೆ ಅಷ್ಟು ಪುಣ್ಯ ಕೊಡೋದು ಅಂತ ಅರ್ಥ. ಪುಣ್ಯ ಕೊಡಲಿಕ್ಕೆ ನಮ್ಮ ಹತ್ರ ಇಲ್ಲದೇ ಇದ್ದರೆ ಅವರ ಪಾಪ ನಮಗೆ ಟ್ರಾನ್ಸ್ಫರ್ ಆಗ್ತಾರೆ. ದಾನ ತೆಗೆದುಕೊಳ್ಳೋದು ಇದು ಭಾಳ ಡೇಂಜರ್. ಆದರೆ ದಾನ ಕೊಡ್ತಕ್ಕಂಥವ್ರು ಪುಣ್ಯ ಬೇಕಲ್ಲ ಅಂತ ದಾನ ತೆಗೆದುಕೊಳ್ತಕ್ಕಂಥ ಒಂದು ಜನರನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಹೇಳ್ದ, ನೀವು ಇಷ್ಟು ನಿಯಮಗಳನ್ನು ಪರಿಪಾಲನೆ ಮಾಡಿರಿ. ಅದಕ್ಕೋಸ್ಕರ ಒಂದು ಖಡಕ್ ನಿಯಮ ಇದೆ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ. ತಾತ್ಪರ್ಯದಲ್ಲಿ ಬಂದಿರತಕ್ಕಂಥದ್ದು. ಇನ್ನೊಬ್ಬರು ಊಟಕ್ಕೆ ಕರೀತಾರೆ ಅಂತ ತಿಳ್ಕೊಂಡಂತಂದಾಕ್ಷಣಕ್ಕೇನೆ ಮಜಾ ಸಿಗ್ತದೆ ಬಿಡು ಅಂತ ತಿಳ್ಕೊಂಡಂತೇಳಿ ಹೋಗ್ತಕ್ಕಂಥ ವ್ಯಕ್ತಿಗೆ ಅವರು ಯಜಮಾನರು ಹಾಕ್ತಕ್ಕಂಥ ಅನ್ನ ಜೊತೆಗೆ ಬರ್ತಾನೆ, ಅವ್ರ ಪಾಪಗಳನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಹಾಗಾದರೆ ಏನು ಮಾಡಬೇಕು? ಅವರಿಗೆ ಯಾರು ಬ್ರಾಹ್ಮಣ ಸಿಗಲಾರಂತೆ ಮಾಡಬೇಕೆ? ಅದು ಕೂಡ ಒಂದು ಅದನ್ನು ಬ್ರಾಹ್ಮಣನಾಗಿ ಅದನ್ನು ದಾನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಕರ್ತವ್ಯ ಇದೆ ಅಲ್ಲ. ಅದಕ್ಕೋಸ್ಕರ ಅವನು ವೇದಾಧ್ಯಯನವನ್ನು ಮಾಡಿ, ವೇದಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ವೇದಗಳ ಅಧ್ಯಯನವನ್ನು ಮಾಡಿ ಆ ವೇದದ ಮಂತ್ರವನ್ನು ಅರ್ಥ ತಿಳಿದುಕೊಂಡು ಇನ್ನೊಬ್ಬರಿಗೆ ಆ ಮಂತ್ರಗಳ ಅರ್ಥವನ್ನು ತಿಳಿಸಲಿಕ್ಕೆ ಸಮರ್ಥನಾಗಿದ್ದರೆ ಯಜಮಾನ ಕೊಟ್ಟ ದಾನದಿಂದ ಇವನಿಗೆ ಇವನ ಪುಣ್ಯದ ಕ್ಷತಿ ಆಗೋದಿಲ್ಲ. ಇದನ್ನು ಹೇಳಿರ್ತಕ್ಕಂಥವರು ವೇದವ್ಯಾಸದೇವರು. ಆಚಾರ ನಿರ್ಣಯದಲ್ಲಿ ಪ್ರಮಾಣ ಕೊಟ್ಟು ಹೇಳ್ತಾರೆ, ಸ್ವೀಯಂ ವೇದವಿದಾಂ ಸರ್ವಂ. ಸಂದರ್ಭ ಎಲ್ಲಿ ಬಂತು? ಈ ನಿಯಮ ಬರೀ ಬ್ರಾಹ್ಮಣರಿಗಂತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಉಳಿದವರಿಗಂತೂ ದಾನ ತೆಗೆದುಕೊಳ್ಳಿಕ್ಕೆ ಅಧಿಕಾರವೇ ಇಲ್ಲ. ಯಾಕೆ? ಆ ಅವರು ಇರತಕ್ಕಂಥ ವೃತ್ತಿಗೆ ಕರ್ಮದಲ್ಲಿ ಈ ರೀತಿಯಾಗಿ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಭಾಳ ಮಾಡುವಷ್ಟು ಸಮಯವೂ ಇಲ್ಲ.
ಆದ್ದರಿಂದ ಗೃಹಸ್ಥನಾದ ವ್ಯಕ್ತಿಯು ಕೂಡ ಪರಪಾಕ ಇನ್ನೊಬ್ಬರ ಮನೆ ಊಟವನ್ನು ಮಾಡಬಾರ್ದು. ಸತ್ಯನಾರಾಯಣ ಪೂಜೆ ಅಂತ ಪ್ರಸಾದಕ್ಕೆ ಹೋಗಿ, ವಿವಾಹ ಇದೆ ಲಕ್ಷ್ಮೀನಾರಾಯಣ ಸನ್ನಿಧಾನ ಹೋಗಿ, ನಮ್ಮನೆ ಪಾರ್ಟಿಗೆ ಬರ್ರಿ ಬರೋಂಗಿಲ್ಲ. ಅದರಲ್ಲಿಂತ ಬ್ರಹ್ಮಚಾರಿಗೇನು ಹೋಗಲಿ, ಭಿಕ್ಷೆ ಬೇಡ ವೃತ್ತಿ ಇದೆ, ಬ್ರಹ್ಮಚಾರಿಗೆ ಸನ್ಯಾಸಿಗಳಿಗೆ ದೋಷ ಇಲ್ಲ. ಗೃಹಸ್ಥರಿಗೆ ವಾನಪ್ರಸ್ಥಾಶ್ರಮಗಳೇ ಇನ್ನೊಬ್ಬರ ಮನೆ ಊಟ ಮಾಡೋದು ಅದು ನಿಷಿದ್ಧ. ಯಾಕಂದರೆ ಅವನ ಪಾಪ ತೆಗೆದುಕೊಂಡು ಬರಬೇಕಾಗ್ತದೆ ಅವನ ಜೊತೆಯಲ್ಲಿ. ಬ್ರಾಹ್ಮಣಿಗೆ ಅಷ್ಟು ಮಜಾ ಅಂತ ಅನ್ಬೇಡ್ರಿ. ಅವನು ಅದರಿಂದ ಏನು, ಅದರ ಹಿಂದೆ ಎಷ್ಟು ಅವನು ನಿಯಮಗಳನ್ನು ಪರಿಪಾಲನೆ ಮಾಡಬೇಕಾಗ್ತದೆ ಅನ್ನೋ ಅರ್ಥ ಮಾಡಿಕೊಳ್ಳಿ. ಆದರೆ ವೇದಾಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ಎಲ್ಲ ಜನರ ಹತ್ತಿರ ಇರ್ತಕ್ಕಂಥ ಏನು ಸಂಪತ್ತಿ ಇದೆ ಅದು ವೇದಶಾಸ್ತ್ರ ಅಧ್ಯಯನ ಮಾಡತಕ್ಕಂಥವನ ಸಂಪತ್ತಿಯೇ. ಯಜಮಾನ ಕೊಟ್ಟದ್ದು ಅವನ ಮನೆಯಲ್ಲಿ ತಾನು ಇಟ್ಟ ಹಣವನ್ನು ತಾನು ತೆಗೆದುಕೊಂಡು ಬಂದಿದ್ದಾನೆ ಅಂತ ಅರ್ಥ. ಯಾಕೆ ಅಂತ ಕೊಂಡಂತಂದರೆ ಪರಶುರಾಮ ದೇವರು ಸಂಪೂರ್ಣ ಪೃಥ್ವಿಯನ್ನು ಗೆದ್ದು ಅದನ್ನು ಬ್ರಾಹ್ಮಣರಿಗೂ ಪಟ್ಬಿಟ್ರು. ಬ್ರಾಹ್ಮಣಂದರು ಈ ಹಣ ಗಿಣ ಈ ಹೊಲ ಮನೆ ಇತ್ತಾಗೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಜಪ ಧ್ಯಾನ ಇರ್ತಾರೆ. ಅದನ್ನು ಜಗತ್ತಿನಲ್ಲಿರ್ತಕ್ಕಂಥ ಗೃಹಸ್ಥರಿಗೆ ಕೊಟ್ಟರು. ನಿಮ್ಮ ಹತ್ರ ಇಟ್ಟುಕೊಳ್ಳಿ, ನಿಮ್ಮ ಮನೇಲಿ ಏನಾದರೂ ಕಾರ್ಯಕ್ರಮ ಆದಾಗ ಸ್ವಲ್ಪ ನಮಗೆ ಕೊಡಿ. ಅಂದರೆ ವೇದಾಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ, ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ ಅವನು ಯಜಮಾನರಿಂದ ತೆಗೆದುಕೊಳ್ತಾನೆ ಅದರ ಅರ್ಥ ಅವನ ಮನೆಯಲ್ಲಿ ತಾನು ಇಟ್ಟದ್ದನ್ನು ತಾನು ತೆಗೆದುಕೊಳ್ತಾನೆ ಅಂತ ಅರ್ಥ. ನನ್ನ ಮಾತಲ್ಲ, ಏನ್ರಿ ಆಚಾರ್ಯ ನಮ್ಮ ಮನೆಯಾಗಿದ್ದಲ್ಲಿ ನಿಮ್ದು ಏನು ಅಂತಿಕೊಂಡು ಅಂತೇಳಿ ಇವ್ರು ಹೇಳಿದ್ದ ಮಾತು. ನಾಳೆ ಆಚಾರ್ಯ ವೇದಾಧ್ಯಯನ ಪಾಠ ಪ್ರವಚನ ಬಿಟ್ಟು ಒಂದು ಪೈಸಾ ಕೊಡಬೇಡಿ, ಆಗ ನಾನು ನಿಮ್ಮ ಋಣದಲ್ಲಿ ಬೀಳಬೇಕಾಗ್ತದೆ. ನಾವು ನಿಮ್ಮ ಋಣದಲ್ಲಿ ನಮ್ಮನ್ನು ಬೀಳಿಸಬೇಡಿ, ನಮ್ಮ ಋಣದಲ್ಲಿ ನಿಮ್ಮನ್ನು ಬೀಳಿಸಬೇಡಿ. ಇದನ್ನೇ ಧರ್ಮಶಾಸ್ತ್ರ ಈ ರೀತಿಯಾಗಿ ಹೇಳ್ತಾರೆ. ಏನು ದಾನ ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ? ಯೋಗ್ಯತೆ ಇಲ್ಲದೆ ದಾನ ತೆಗೆದುಕೊಂಡ್ರೆ ಎಷ್ಟು ಕಠಿಣ ಇದೆ ಅಲ್ಲ ಬ್ರಾಹ್ಮಣರ ಧರ್ಮ. ಪ್ರತಿಗ್ರಹೇಣ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ. ಯಜಮಾನರಿಂದ ದಾನ ತೆಗೆದುಕೊಂಡ್ರೆ ಇವನು ಪುಣ್ಯಹಾನಿ ಆಗ್ತದೆ. ಹಾಗಾದರೆ ಪುಣ್ಯ ಆಗಬಾರದು ಅಂತಂದ್ರೆ ಏನು ಮಾಡಬೇಕು? ಜಪ ಅಧ್ಯಯನ ದಾನಾದ್ಯೈಹಿ. ಜಪ ಮಾಡಬೇಕು. ಒಂದು ಮನೆಯಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಿ ಬಂದರೆ ಅವತ್ತು 1000 ಗಾಯತ್ರಿ ಜಪ ಮಾಡಬೇಕು. ಆಗ ಆ ದೋಷ ಹೊರಟೋಗ್ತದೆ. ಶ್ರಾದ್ದದ ಊಟಕ್ಕೆ ಹೋಗ್ತಕ್ಕಂಥವ್ರು ಇದನ್ನು ಮಾತು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಯಾಕೆ ಶ್ರಾದ್ದದಲ್ಲಿ ಮೇಲೆ ದೇವತೆಗಳನ್ನು ನಿಮ್ಮನ್ನು ಪೂಜೆ ಮಾಡ್ತಾರೆ. ವಿಶ್ವೀಯ ದೇವತೆಗಳ ಸ್ಥಾನದಲ್ಲಿ, ಪಿತೃದೇವತೆ ಸ್ಥಾನದಲ್ಲಿ ಅವತ್ತಿನ ದಿವಸ 1000ರಿಂದ 10,000 ಜಪ ಮಾಡಲೇಬೇಕು. ಪೂರ್ವಪಂಕ್ತಿ ಕೊಡ್ತಕ್ಕಂಥವ್ರಂತೂ 10,000 ಜಪ ಮಾಡಲೇಬೇಕು. ಜಪ ಅಧ್ಯಯನ ವೇದಾಧ್ಯಯನ ಮಾಡಿದರೂ ದೋಷ ಕಡಿಮೆ ಆಗ್ತದೆ. ದಾನಾದ್ಯೈಹಿ ಪುನಃ ಪೂರ್ಣ ಭಾಗ. ಮತ್ತು ನಿಮಗೆ ಕೂಡ ಇನ್ನೂ ಬಡವರಿಗೆ, ನಿಮ್ಮ ಹತ್ರ ಸ್ವಲ್ಪ ಹೆಚ್ಚಿಗೆ ಇದೆಯಲ್ಲ, ನೀವು ಬಡವರಿಗೆ ದಾನ ಕೊಡಿ. ಇದರಿಂದ ಏನಾಗ್ತದೆ? ಪ್ರತಿಗ್ರಹ ದಾನ ಸ್ವೀಕರಿಸಿದ ದೋಷ ಕಡಿಮೆ ಆಗ್ತದೆ. ಮುಂದೆ ಮಹಾಭಾರತ ಇನ್ನೊಂದು ಹೇಳ್ತಾರೆ, ಬ್ರಹ್ಮಸ್ಮೃತಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಸ್ವಾಧ್ಯಾಯ ಅಧ್ಯಯನ ಅಧ್ಯಾಪನ, ಶಾಸ್ತ್ರಾಧ್ಯಯನ ಶಾಸ್ತ್ರದ ಅಧ್ಯಾಪನ, ಹೋಮ ಸಂಯುಕ್ತ. ಯಾವನು ದಿನಾಲು ತಪ್ಪದೆ ವೈಶ್ವದೇವಾದಿಗಳನ್ನು ಮಾಡಿಕೊಂಡಿದ್ದಾನೆ, ಪರಪಾಕ ವಿವರ್ಜಿತ. ಅನಿವಾರ್ಯವಾಗಿ ಸುಮ್ಮನೆ ಅಲ್ಲಿ ಇಲ್ಲಿ ಊಟಕ್ಕೆ ಹೋಗೋದಿಲ್ಲ, ಹೊರಗಿನ ತರಿಸಿ ತಿನ್ನೋದಿಲ್ಲ. ಅಂತಹ ವ್ಯಕ್ತಿಗೆ ರತ್ನಪೂರ್ಣವಾದ ಸಂಪೂರ್ಣ ಪೃಥ್ವಿಯನ್ನು ಒಂದು ದಾನ ತೆಗೆದುಕೊಂಡ್ರೆ ಅವನು ದೋಷ ಬರೋದಿಲ್ಲ. ರತ್ನಪೂರ್ಣಮಪಿ ಮಹೀಂ ಪ್ರತಿಗೃಹ್ಯ ನ ಲಿಪ್ಯತೆ. ಅದಕ್ಕೋಸ್ಕರ ದಾನ ತೆಗೆದುಕೊಳ್ಳಬೇಕಾಗಿದ್ರೆ ಯೋಗ್ಯತೆ ಸಂಪಾದನೆ ಮಾಡ್ಕೊಳ್ಬೇಕು. ಬರೀ ಯಜ್ಞೋಪಯುತ ಹಾಕ್ಕೊಂಡಿದ್ದೇನೆ ಅಂತ ದಾನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ದಾನ ತೆಗೆದುಕೊಳ್ತಕ್ಕಂಥವ್ರಿಗೆ ಅದು ಎಚ್ಚರದ ಗಂಟೆ. ಅದರಲ್ಲಿಯೂ ಕೂಡ ಬಂಗಾರದ ದಾನ, ಗೋದಾನ, ಎಳ್ಳು ದಾನ, ಕೃಷ್ಣಾಜಿನ ದಾನ, ಸಪ್ತಧಾನ್ಯದ ದಾನ, ಭೂದಾನ,
ರಜತ ದಾನ, ಇನ್ನೊಂದು ನೆನಪಿಗೆ ಬರ್ತಾ ಇಲ್ಲ. ಇವುಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ವಿಚಾರ ಮಾಡಿ. ಇವು ಅಷ್ಟಮಹಾದಾನಗಳು ಅಂತ ಅನಿಸ್ಕೊಳ್ತದೆ. ಇದನ್ನು ಕೊಟ್ಟ ಯಜಮಾನನಿಗೆ ಭಾಳ ಪುಣ್ಯ ಇದೆ. ಆದರೆ ತೆಗೆದುಕೊಳ್ತಕ್ಕಂಥವನು ಆ ಶುದ್ಧಿ ನನ್ನಲ್ಲಿದೆ, ಆ ಪವಿತ್ರ ನನ್ನಲ್ಲಿದೆ, ವಿಚಾರ ಮಾಡಿ ತೆಗೆದುಕೊಳ್ಳಿ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾನೆ. ಆದ್ದರಿಂದ ದಾನ ತೆಗೆದುಕೊಳ್ತಕ್ಕಂಥವರಿಗೆ ಬಹಳ ನಿಶ್ಚಿತವಾಗಿಯೂ ಕೂಡ ಅವರು ತಮ್ಮ ಜಪಾದಿಗಳನ್ನು ಮಾಡಿಕೊಂಡು ಅತ್ಯಂತ ಪವಿತ್ರರಾಗಿರಬೇಕು. ಆಗಿದ್ದರೆ ಮಾತ್ರ ದಾನ ತೆಗೆದುಕೊಳ್ಳಿಕ್ಕೆ ಅಧಿಕಾರ ಇದೆ. ಏನು ರೀ ಆಚಾರ್ಯ ಮಜಾ ಅದ, ಊಟಕ್ಕೆ ಹಾಕ್ತಾರೆ, ದಕ್ಷಿಣೆ ಕೊಡ್ತಾರೆ, ಇಲ್ಲ, ಅದ್ರ ಹಿಂದೆ ಪರಿಶ್ರಮ ಇದೆ. ಅದರಿಂದ ನನ್ನ ಪುಣ್ಯದ ಸಂದರ್ಭದಲ್ಲಿ ಆ ಒಂದು ದೇವತಾ ಸನ್ನಿಧಾನ ಬಂತು ಅಂತಂದರೆ ನನಗೆ ದೋಷ ಬರೋದಿಲ್ಲ. ಇಲ್ಲದೇ ಇದ್ದರೆ ನನ್ನ ಪುಣ್ಯ ಕೊಡಬೇಕು, ಅವನ ಪಾಪ ತೆಗೆದುಕೊಳ್ಬೇಕು. ಇಷ್ಟು ಬ್ರಾಹ್ಮಣನಾಗಿರ್ತಕ್ಕಂಥವನು. ಇನ್ನು ಪ್ರಾಕ್ಟಿಕಲ್, ಇವತ್ತು 99% ಜನರು ನೌಕರಿಯಲ್ಲಿ ಇರ್ತಕ್ಕಂಥವರು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಅಂಥ ಸಂದರ್ಭದಲ್ಲಿ ಅವರು ತಪ್ಪದೇ ದಿನಕ್ಕೆ 1008 ಗಾಯತ್ರಿ ಜಪ ತಪ್ಪದೇ ಮಾಡಿ. ಈ ನೌಕರಿ ಮಾಡೋದರಿಂದ ಅಥವಾ ಕೆಲವು ಸಲ ಆಗ್ರಹ ಮಾಡ್ತಾರೆ, ಏನಾದ್ರು ದಾನ ತೆಗೆದುಕೊಂಡಿದ್ದರಿಂದಾಗಿ ಈ ದೋಷಗಳಿಂದ ದೂರವಾಗ್ತದೆ. ಗಾಯತ್ರಿ ಜಪದಿಂದ ಇದಕ್ಕೆ ಯಶ್ಚ ಉಗ್ರಾತ್ ಪ್ರತಿಗ್ರಹಾತ್, ಇದು ಉಗ್ರ ಪ್ರತಿಗ್ರಹ ಅಂತ ಅನಿಸ್ಕೊಳ್ತದೆ. ಅಯೋಗ್ಯರಿಂದ ತೆಗೆದುಕೊಂಡಿರ್ತಕ್ಕಂಥ ದಾನಾದಿಗಳು ಅಂತಿಕೊಂಡಂತೇನಿದೆ, ಇವೆಲ್ಲವೂ ಕೂಡ ವಿಶೇಷವಾಗಿ ವೇದಾಧ್ಯಯನದಿಂದ, ಶಾಸ್ತ್ರಾಧ್ಯಯನದಿಂದ, ಸತತ ಪರಮಾತ್ಮನ ಭಾಗವತಾದಿ ಶ್ರವಣಗಳಿಂದ ಈ ದೋಷಗಳಿಂದ ನಾವು ದೂರರಾಗ್ತೇವೆ. ನೌಕರಿ ಇತ್ಯಾದಿಗಳನ್ನೆಲ್ಲ ಮಾಡಿ ಉಪಜೀವನ ಮಾಡ್ತಕ್ಕಂಥ ನಾವೆಲ್ಲ ನಿಜವಾಗಿಯೂ ಅದು ಅನಿವಾರ್ಯ. ಈಗಿನ ಕಾಲಕ್ಕೆ ಅನಿವಾರ್ಯತೆ ಅಂತೇಳಿ ಆಪದ್ಧರ್ಮವೇ ಹೊರತು ನಿಜವಾದ ಧರ್ಮ ಅಲ್ಲ. ನಿಜವಾದ ಧರ್ಮ ಅಂತಂದರೆ ಬ್ರಾಹ್ಮಣರಿಗೆ ಮುಖ್ಯವಾಗಿರ್ತಕ್ಕಂಥ ಧರ್ಮವನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ತತ್ವವಿಜ್ಞಾಪನಂ ಧರ್ಮ ವಿಪ್ರಶ್ಯತು ವಿಶೇಷತಃ. ಭಗವಂತನ ತತ್ವಗಳನ್ನು ಜನರಿಗೆ ಉಪದೇಶ ಮಾಡೋದು, ತನಗೆ ಗೊತ್ತಿದ್ದನ್ನು ಇನ್ನೊಬ್ಬರಿಗೆ ಹೇಳುವುದು. ಬ್ರಾಹ್ಮಣನಿಗೆ ಇದು ಮಹತ್ವಪೂರ್ಣವಾದ ಧರ್ಮ. ಆನಂತರ ಶರೀರ ದಂಡ ಸಂತ್ಯಾಗ, ಯಾರಿಗೂ ಹೊಡೆಯಲಿಕ್ಕೆ ಅಧಿಕಾರ ಇಲ್ಲ. ನಾವು ಹೊಡೆಯೋದು ಬಡಿದು ಮಾಡ್ತಾ ಇದ್ದರೆ ನಾವು ಬ್ರಾಹ್ಮಣರೇ ಅಲ್ಲ. ಇಲ್ಲ, ಮತ್ತು ಮಕ್ಕಳು ತಪ್ಪು ಮಾಡಿದಾಗ ಹೊಡಿತೀವಲ್ಲ. ಹೆಂಡತಿ ವ್ಯಭಿಚಾರಿ ಇತ್ಯಾದಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಂಡ ಕೊಡಬೇಕಲ್ಲ. ಅದಕ್ಕೂ ಆಚಾರ್ಯ ಹೇಳ್ತಾರೆ, ಪುತ್ರ ಭಾರ್ಯಾಧಿಕಾನ್ರತೆ, ಶಿಷ್ಯರಿಗೆ, ಮಕ್ಕಳಿಗೆ, ವ್ಯಭಿಚಾರಿಯಾದ ಹೆಂಡತಿಗೆ ಇಲ್ಲದೇ ಇದ್ದರೆ ಇಲ್ಲ, ಕೈ ಹತ್ತಲಿಕ್ಕೆ ಅಧಿಕಾರ ಇಲ್ಲ. ಹೆಂಡತಿ ಇದ್ದಾಳೆ, ನಮ್ಮ ಮನಸ್ಸು ಹೊಡಲಿಕ್ಕೆ ಅಧಿಕಾರ ಇದೆ ಅಂತ ತಿಳಿದುಕೊಂಡಿದ್ದರೆ ಮಹಾಧರ್ಮವನ್ನು ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ತನ್ನ ಅಧೀನಳು ಅಂತ ತಿಳ್ಕೊಂಡಂಥೇಳಿ ಅವಳು ಅಧರ್ಮ ಮಾಡಿದಾಗ ಬಾಯಿಂದ ಹೇಳಿ ಅನೇಕ ರೀತಿ ಉಪದೇಶ ಮಾಡಿ ಕೊನೆ ಕೇಳದೇ ಇದ್ದಾಗ ಶರೀರ ದಂಡ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ತತ್ರಾಪಿ ಅಲ್ಲಿಯೂ ಕೂಡ ಸುಮ್ಮನೆ ನಾಂಗ ಹಾನಿ ಸ್ಯಾತ್, ಯಾವ ಅವಯವಗಳಿಗೆ ಹಾನಿಯಾಗಿರಬಾರ್ದು, ಆ ಹೊಡೆತದ ಒಂದೆರಡು ನಿಮಿಷಕ್ಕಿಂತ ಹೆಚ್ಚು ಆ ನೋವು ಇರಬಾರ್ದು. ತತ್ರಾಪಿ ನಾಂಗ ಹಾನಿ ಸ್ಯಾತ್ ವೇದನಾ ವಾಚರಂ ನತು. ಇದರ ಹೊಡಿಲಿಕ್ಕೆ ಅಧಿಕಾರ ಕೊಟ್ಟಾರೆ ಅಂತ ಕೊಡ್ಬೇಡಿ. ಅನ್ಯಾಯ ಅಧರ್ಮ ಮಾಡಿದಾಗ, ದಾರಿ ಬಿಟ್ಟು ಹೋದಾಗ ಯಜಮಾನ, ಯಾಕಂದರೆ ಅವಳು ಹೆಂಡತಿ ಮಾಡ್ತಕ್ಕಂಥ ಪಾಪಗಳಿಗೆ ಗಂಡ ಅದಕ್ಕೆ ಪ್ರತಿನಿಧಿ, ಅದಕ್ಕೆ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವನು ಶಿಷ್ಯರು ಮಾಡಿದ, ಪುತ್ರರು ಮಾಡಿದ, ಹೆಂಡತಿ ಮಾಡಿದ ಪಾಪಗಳಿಗೆ ಇವನು ಭಾಗಿಯಾಗ್ತಾ ಇರೋದರಿಂದಾಗಿ ಅವ್ರು ಆಗದಂತೆ ನೋಡಿಕೊಳ್ಬೇಕು. ಮಾಡದೇ ಇದ್ದರೆ ದಂಡನ ಕೊಡಲಿಕ್ಕೆ ಅಧಿಕಾರವೂ ಕೂಡ ಇವನಿಗಿದೆ. ಯಾಕೆಂದರೆ ಶಿಕ್ಷಾರ್ಹರಿಗೆ ದಂಡ ಕೊಡದಿದ್ದರೆ ರಾಜನಿಗೂ ದೋಷ ಇದೆ. ಯಥಾ ಲಬ್ಧೇನ ವರ್ತೇತ ಭಿಕ್ಷಯಾ ವಾ ದ್ವಿಜೋತ್ತಮ.
ದೇವರು ಕೊಟ್ಟಷ್ಟರಲ್ಲಿ ಕೊನೆಗೆ ಇಲ್ಲಿ ಮಧ್ಯಾಹ್ನ ವೇಳೆಗೆ ಹೋಗಿ ನೋಂಬೋದು ಭಿಕ್ಷಾಂ ದೇಹಿ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲಿ ವೈಶ್ವದೇವ ಮಡಿಯಲ್ಲಿ ಅಡುಗೆ ಮಾಡಿದ್ದಾರೆ, ಒಂದು ಬೊಗಸೆಟ್ ತಂದುಕೊಂಡು ಹೊಟ್ಟೆ ತುಂಬಿಕೊಳ್ಳಿ. ಆದರೆ ಎಂದಿಗೂ ಕೆಟ್ಟ ವೃತ್ತಿಗೆ ಎಂದೂ ಯಾವ ಸಂದರ್ಭದಲ್ಲೂ ಕೈ ಹಾಕಬಾರ್ದು. ಆದರೆ ಬ್ರಾಹ್ಮಣನೇ ಇರಲಿ, ಕ್ಷತ್ರಿಯನೇ ಇರಲಿ, ವೈಶ್ಯನೇ ಇರಲಿ, ಶೂದ್ರನೇ ಇರಲಿ, ಕೆಲವು ಭಾಗವತ ಧರ್ಮಗಳನ್ನು ತಪ್ಪದೇ ಪರಿಪಾಲನೆ ಮಾಡಬೇಕು. ಆ ಭಾಗವತ ಧರ್ಮಗಳು ಯಾವುದು ಅಂತ ಅನ್ನೋದನ್ನು ಆಚಾರ್ಯರು ಭೀಷ್ಮಾಚಾರ್ಯರಿಂದ ಶಾಂತಿ ಪರ್ವದ ಸಾರವನ್ನು ಮಹಾಭಾರತ ಆತ್ಮನಿರ್ಣಯದಲ್ಲಿ ಹೇಳುವಾಗ 29ನೇ ಅಧ್ಯಾಯದಲ್ಲಿ ಹೇಳುವಾಗ ಹೇಳ್ತಾರೆ, ಭಗವದ್ ಧರ್ಮ ಪಾಲನಂ, ಭಗವಂತನು ಹೇಳಿದ ಧರ್ಮದ ಪರಿಪಾಲನೆ, ಭಾಗವತ ಧರ್ಮದ ಪರಿಪಾಲನೆ ಎಲ್ಲರಿಗೂ ಅನಿವಾರ್ಯ. ಅದು ಯಾವುದಪ್ಪ ಅಂತಂದರೆ ಮೊದಲನೆಯದು ಭಕ್ತಿ. ಮನೋವಾಕ್ ಕರ್ಮಭಿ ವಿಷ್ಣೋ ಅಚ್ಛಿದ್ರತ್ವೇನ ಚಾರ್ಚನಂ, ಪರಮಾತ್ಮನ ಆರಾಧನೆ ಮನಸ್ಸಿನಿಂದ, ಮಾತಿನಿಂದ, ಕ್ರಿಯೆಗಳಿಂದ, ಇದೆಲ್ಲೂ ಭಗವಂತನ ಆರಾಧನೆ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಯಾವುದೇ ರೀತಿಯಾಗಿ ಅವಿಶ್ವಾಸವಿಲ್ಲದೆ, ತಪ್ಪು ಇಲ್ಲದೆ, ಶ್ರದ್ಧಾಪುರಸರವಾಗಿ ಪರಮಾತ್ಮನ ಆರಾಧನೆ ಇದು ನಂಬರ್ 1. ಯಾಕೆ ಅಂತ ತಿಳ್ಕೊಂಡಂತಂದರೆ ಅದ್ರ ಜೊತೆಗೆ ಅವನ ಬಗ್ಗೆ ಏನಂತ ತಿಳಿದುಕೊಳ್ಬೇಕು, ಪೂರ್ಣ ಶೇಷಗುಣೋ ವಿಷ್ಣು ಸ್ವತಂತ್ರಶ್ಚೈಕ ಏವತು, ಅವನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು. ಅವನು ಪರಿಪೂರ್ಣವಾದ, ಪ್ರತಿಯೊಂದು ಪರಿಪೂರ್ಣವಾದ ನಿರವಧಿಕವಾದ ಗುಣಗಳಿಂದ ಯುಕ್ತನಾಗಿದ್ದಾನೆ. ನಿರವಧಿಕ ಅನಂತಾನಂತಾನವದ್ಯ ಗುಣಗಣತ್ವ ಜ್ಞಾನಪೂರ್ವಕ ಅಂತ ವಿಷ್ಣು ಸ್ವತಂತ್ರ, ಅವನೇ ಸ್ವತಂತ್ರ, ಉಳಿದೆಲ್ಲರೂ ಪರತಂತ್ರ ಅನ್ನುವ ಜ್ಞಾನ ಇರಬೇಕು. ತದ್ವಶಂ ಸರ್ವಮನ್ಯಚ್ಚ ಸರ್ವದೇತಿ ವಿನಿಶ್ಚಿತ, ಎಲ್ಲವೂ ಅವನ ಅಧೀನದಲ್ಲಿದೆ. ಜಗತ್ತಿನಲ್ಲಿರ್ತಕ್ಕಂಥ ಅರುಣೇಣ ತೃಣಕಾಷ್ಟ ಮಹಾಲಕ್ಷ್ಮಿಯಿಂದ ಹಿಡ್ಕೊಂಡು ಪ್ರತಿಯೊಂದು ಅವನ ಅಧೀನದಲ್ಲಿದೆ ಅನ್ನುವ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಗೊತ್ತಿರಬೇಕು. ದೇವತಾ ಕ್ರಮ ವಿಜ್ಞಾನಂ, ವಿಷ್ಣು ಸರ್ವೋತ್ತಮತ್ವದ ಜ್ಞಾನ, ತಾರತಮ್ಯ ಜ್ಞಾನ ಗೊತ್ತಿರಬೇಕು. ಉಳಿದ ದೇವತೆಗಳಿಗೆ ಪರಿವಾರತ್ವೇನ ಪೂಜೆ, ಸ್ವತಂತ್ರತ್ವೇನ ಪೂಜೆ ಇಲ್ಲ. ಈ ತಾರತಮ್ಯಾನುಸಾರವಾಗಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನದ ಪರವಾಗಿ ಭಗವಂತನ ಪೂಜೆ. ಪೂಜಾ ಭಾಗವತತ್ವೇನ ದೇವಾನಿಯಿಂದ ಅಂತರ್ವಚ. ಹಾಗಾದರೆ ದೇವತೆಗಳ ಪೂಜೆ ಮಾಡೋದು ಬೇಡ, ಭಗವದ್ಭಕ್ತರನ್ನು ಪೂಜೆ ಮಾಡಿ. ಪರಮಾತ್ಮನ ಪರಮಶ್ರೇಷ್ಠ ಭಕ್ತರು ಅಂತ ತಿಳ್ಕೊಂಡು ಅಂತೇಳಿ ಉಳಿದೆಲ್ಲ ದೇವತೆಗಳನ್ನು ಬ್ರಾಹ್ಮಣರನ್ನು ಪೂಜೆ ಮಾಡಿ. ಆನಂತರ ವೃಥಾ ಕರ್ಮ ಕೃತಿ ಕ್ವಾಪಿ ನಿರಾಶಿತ್ವಂ ಸದೈವಚ, ವ್ಯರ್ಥ ಕ್ರಿಯೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ವ್ಯರ್ಥ ಕ್ರಿಯೆ ಮಾಡೋದು ಅಂತಂದರೆ, ಟೈಮ್ ಪಾಸ್ ಮಾಡೋದು ಅಂತಂದರೆ ದಿನಾಲು ರೌರವ ನರಕಕ್ಕೆ ಪಾಪ ಗಳಿಸೋದು ಅಂತ ಅರ್ಥ. ಯಾಕೆ, ದೇವರು ಕೊಟ್ಟ ಸಂಪತ್ತಿಯಲ್ಲಿ ಅತಿ ಮಹತ್ವಪೂರ್ಣವಾದ ಅತೀ ದೊಡ್ಡ ಸಂಪತ್ತಿ ಅಂತಂದರೆ ಸಮಯ. ಒಂದೊಂದು ಮಿನಿಟು ಭಾಳ ಮಹತ್ವಪೂರ್ಣವಾದದ್ದು. ಎಷ್ಟು ಹಾಳು ಮಾಡ್ತೇವೆ, ಕಾದಂಬರಿ ಓದ್ತಾ, ಟಿವಿ ನೋಡ್ಕೋತಾ, ಅದು ಮಾಡ್ತಾ ಇದು ಮಾಡ್ತಾ, ಈ ರೀತಿಯಾಗಿ ಎಷ್ಟು ವೇಳೆ ಹಾಳು ಮಾಡ್ತೀವಲ್ಲ, ಅಷ್ಟು ನಾವು ನರಕದ ಸಾಧನೆಯನ್ನು ಮಾಡಿಕೊಳ್ತೇವೆ. ಸಮಯದ ಸದುಪಯೋಗ. ಆನಂತರ ನಿರಾಶಿತ್ವಂ ಸದೈವಚ, ಎಲ್ಲ ಕಾಲದಲ್ಲಿಯೂ ಕೂಡ ಆಶೆ ಬಿಡಿ. ಇನ್ನೊಬ್ಬರಿಂದ ಏನು ಭಾಳ ಬಯಸ್ಲಿಕ್ಕೆ ಹೋಗಬೇಡಿ. ಇದನ್ನು ತಪ್ಪದೇ ಪರಿಪಾಲನೆ ಮಾಡಿ. ವಿಷ್ಣೋ ಭಾಗವತಾನಾಂಚ ಪ್ರತಿಪಶ್ಯಾಕೃತಿ ಸದಾ, ಎಂದಿಗೂ ದೇವರು, ದೇವರ ಭಕ್ತ ವಿರುದ್ಧವಾಗಿ ಮಾತನಾಡಬೇಡಿ. ಮಾತನಾಡಬೇಡಿ ಅಂತಂದರೆ ಅವ್ರ ವಿರುದ್ಧ ಕೃತಿಗಳನ್ನು ಮಾಡೋದಂತೂ ಭಾಳ ದೂರ. ನಾವು ಎಷ್ಟೋ ಸರ್ತಿ ಸ್ವಾಮಿಗಳು, ಪಂಡಿತರು ಇವ್ರು ಹೇಗಿದ್ದಾರೆ ಹಾಗಿದ್ದಾರೆ ಅಂದರೆ ಗಾಸಿಪ್ ಮಾಡ್ತಾ ತಿರುಗ್ತಿರ್ತೇವೆ. ಪರಮಾತ್ಮ ಎಂದೂ ಇದನ್ನು ಸಹನ ಮಾಡೋದಿಲ್ಲ. ಭಗವಂತ ಮತ್ತು ಭಾಗವತರು ಅವರ ವಿರುದ್ಧ ಯಾವ ಮಾತನ್ನು ಆಡಬೇಡಿ. ಅವರ ವಿರುದ್ಧವಾಗಿರ್ತಕ್ಕಂಥ ಕೃತಿಯನ್ನು ಸರ್ವಥಾ ಮಾಡಬೇಡಿ. ತಿರಸ್ಕಾರ ಅಂತೂ ಸರ್ವಥಾ ಮಾಡಬೇಡಿ. ಪರಸ್ಪರ ವಿರೋಧಿತ್ತು ವಿಶಿಷ್ಟಸ್ಯ ಅನುಕೂಲತಾ. ಇನ್ನು ಇಬ್ಬರು ಭಗವದ್ಭಕ್ತರಿದ್ದಾರೆ, ಇವರು ಆದರಣೀಯರು, ಇವರು ಆದರಣೀಯರು. ಹಾಗಾದರೆ ಯಾರನ್ನು ನಾವು ಅವಲಂಬಿಸಬೇಕು ಅಂತಂದಾಗ, ಯಾರು ಕುಲಕ್ರಮಾಗತವಾಗಿ ಬಂದು ಆಚರಣಶೀಲರಾಗಿದ್ದಾರೆ ಅವರನ್ನು ಮೊದಲು ಅನುಸರಿಸಿ. ಕ್ರಮದಿಂದ ಬಂದರೆ ನಿಮಗೆ ಅನೇಕ ದಿನಗಳಿಂದ 30-40 ವರ್ಷಗಳಿಂದ ಅವರ ಸಂಬಂಧ ನಿಮಗಿರ್ತಾರೆ. ಅವರು ನಿಮ್ಮ ಮನೆಗೆ ಬರ್ತಾ ಇರ್ತಾರೆ, ನಿಮಗೆ ಪಾಠ ಹೇಳ್ತಿರ್ತಾರೆ, ಅಥವಾ ಅವ್ರು ಕೇಳ್ತಾ ಇರ್ತೀರಿ.
ಅಂಥವರಲ್ಲಿ. ಇಲ್ಲ ಅವರು ಆಚರಣೆ ಬಿಟ್ಟಿದ್ದರು ಅಂತಂದರೆ ಆಚರಣೆ ಸರಿ ಯಾರಿದ್ದಾರೆ ಅವರನ್ನು ಅನುಸರಿಸಿ. ಭಗವಂತನ ಸನ್ನಿಧಾನ ಇರಬೇಕಾದ್ರೆ ಆಚರಣೆ ಇರಲೇಬೇಕು. ಪ್ರಿಯಂ ವಿಷ್ಣೋಸ್ತದೀಯಾನಾಂ ಅಪಿ ಸರ್ವಂ ಸಮಾಚರೆ. ಒಟ್ಟು ಭಗವಂತನಿಗೆ ಯಾವುದರಿಂದ ಸಂತೋಷವಾಗ್ತದೆ ಅಂಥ ಸರ್ವಕೃತಿಗಳನ್ನು ಮಾಡಬೇಕು. ಧರ್ಮಮಪ್ತ ಪ್ರಿಯಂ ತೇಡಾಂ ನೈವ ಕಿಂಚಿತ್ ಸಮಾಚರೇತ್. ಪರಮಾತ್ಮನ ವಿರುದ್ಧವಾದ ಯಾವ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಭಗವದ್ಭಕ್ತರ ವಿರುದ್ಧವಾದ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಅನೇಕ ಜನರ ವಾದ ವಿವಾದಗಳ ವಿರೋಧ ನಮಗೆ ಅರ್ಥ ಮಾಡಿಕೊಳ್ಳುತ್ತಾ ಇದ್ದಾಗ ವಿಷ್ಣು ಭಕ್ತರನ್ನು ಅವಲಂಬಿಸಿ. ಸಾಮ್ಯೆ ವಿರೋಧೇ ಚ ಬಹುನ್ ಅನುವರ್ತೇತ ವೈಷ್ಣವಾನ್. ಇಷ್ಟು ನಿಯಮಗಳು ಏತೇ ಸಾಧಾರಣ ಧರ್ಮ ಜ್ಞೇಯ. ಇದು ಇಷ್ಟು ಸಾಧಾರಣ ಭಾಗವತ ಧರ್ಮ ಪ್ರತಿಯೊಬ್ಬರೂ ಪರಿಪಾಲನೆ ಮಾಡಲೇಬೇಕು. ಇಲ್ಲದೆ ಇದ್ದರೆ ಅವರು ವರ್ಣಾಶ್ರಮ ಧರ್ಮ ಪರಿಪಾಲನೆ ಮಾಡದಂತೆ ಅಲ್ಲ. ಒಂದು, ದೇವರಲ್ಲಿ ಭಕ್ತಿ, ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ, ಉಳಿದರೆಲ್ಲರೂ ಪರಮಾತ್ಮನಿಗೆ ಅಧೀನರು ಅಸ್ವತಂತ್ರರು ಅಂತನ್ನುವ ಜ್ಞಾನ, ತಾರತಮ್ಯ ಜ್ಞಾನ, ಸರ್ವೋತ್ತಮತ್ವೇನ ಭಗವಂತನ ಪೂಜಾ, ದೇವತೆಗಳು ಮತ್ತು ಜ್ಞಾನಿಗಳಿಗೆ ಅವರ ಭಗವಂತನ ಅಧೀನರು ಅವನ ಭಕ್ತರು ಅಂತೇಳಿ ಪೂಜಾ. ಆನಂತರ ದೇವರು ದೇವಭಕ್ತರ ವಿರುದ್ಧ ಮಾಡದೇ ಇರುವಿಕೆ. ಆನಂತರ ಆ ಪಂಡಿತರ ಅಥವಾ ಆ ದೇವಭಕ್ತರ ಜಗಳದಲ್ಲಿ ಬೀಳದೆ ಯಾರು ಉತ್ತಮ ಆಚರಣೆಶೀಲ ವಿದ್ವಾಂಸರು ಜ್ಞಾನ ಕೊಡ್ತಾರೆ ಅವರನ್ನು ಅನುಸರಿಸುವಿಕೆ. ಪರಮಾತ್ಮನಿಗೂ ಪರಮಾತ್ಮನ ಭಕ್ತರಿಗೂ ಪ್ರಿಯವಾಗುವಂಥ ಕ್ರಿಯೆಗಳನ್ನು ಮಾಡಬೇಕೆ, ಯಾರಿಗೂ ಅಪ್ರಿಯವನ್ನು ಮಾಡದೇ ಇರುವಿಕೆ. ಕೊನೆಗೆ ವಿಷ್ಣು ಭಕ್ತರನ್ನು ಅನುಸರಿಸುವಿಕೆ. ಇಷ್ಟು ಧರ್ಮ ಅಂತಿಕೊಂಡಂತೇನಿದೆ ಇದು ಭಾಗವತ್ ಧರ್ಮ. ಏನು ಕಠಿಣ ಇದೆ ಹೇಳಿ? ಇಷ್ಟನ್ನು ಪರಿಪಾಲನೆ ಮಾಡಲೇಬೇಕು. ಇದಿಷ್ಟು ಬ್ರಾಹ್ಮಣನ ಮಿನಿಮಮ್ ಧರ್ಮ. ತಾತ್ಪರ್ಯ ಇಷ್ಟೇ, ಶುದ್ಧನಾಗಿರಬೇಕು, ಆಸೆ ಪಡಬಾರದು, ಇದ್ದದರಲ್ಲಿ ಸಂತುಷ್ಟನಾಗಿದ್ದುಕೊಂಡು ಹೆಚ್ಚು ಹೆಚ್ಚು ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಯಜ್ಞ ಯಾಗಾದಿಗಳನ್ನು ತಾನು ಮಾಡ್ತಾ ಇದ್ದರೆ ಬ್ರಾಹ್ಮಣ ಹೆಚ್ಚೆಚ್ಚು ತನ್ನ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ನಾನು ಕೋಟ್ಯಾಧೀಶನಾಗಬೇಕು, ಅಬ್ಜಾಧೀಶನಾಗಬೇಕು, ನಾನು ಟಾಟಾ ಬೇಕು, ಬಿರ್ಲಾ ಬೇಕು ಅಂಥೇಳಿ ಹಣದ ಹಿಂದೆ ಬಿದ್ದು ಎಲ್ಲ ಧರ್ಮ ಬಿಟ್ಟಿರ್ತಕ್ಕಂಥವನು ಬ್ರಾಹ್ಮಣನಾಗಿ ಉಳಿಯೋದಿಲ್ಲ. ಇನ್ನು ಕ್ಷತ್ರಿಯ, ವೈಶ್ಯ ಇತ್ಯಾದಿಗಳ ಧರ್ಮ ಏನು ಅದನ್ನು ಬಹಳ ವಿಸ್ತಾರ ಮಾಡೋದಿಲ್ಲ. ಯಾಕೆಂದರೆ ಅಂಥವ್ರ ಸಂಪರ್ಕ ನಮಗೆ ಭಾಳ ಕಡಿಮೆ ಬರ್ತದೆ. ಅದರಿಂದಾಗಿ ಗೊತ್ತಿರಬೇಕು ಅವ್ರ ಧರ್ಮ ಏನು ಅಂತೇಳಿ ಆ ಮೂರು ಧರ್ಮಗಳನ್ನು ನಾಳಿನ ದಿವಸ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.